ओम गुरु ब्रह्मा गुरु विष्णु गुरुर्देवो महेश्वरः गुरु साक्षात् परब्रह्म तस्मै श्री गुरवे नमः। शुक्लांबरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये। सर्वमंगलमांगल्ये शिवे सर्वार्थसाधिके शरण्ये त्र्यंबके गौरी नारायणि नमोस्तुते। श्री गुरुभ्यो नमः। हरि ओम। ನಮಸ್ತೆ ಪ್ರಿಯ ವೀಕ್ಷಕರೇ, ಎಲ್ಲರಿಗೂ ಸಹ ನಮ್ಮ ಚಾನೆಲ್ನ ದಿನ ಭವಿಷ್ಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಸ್ನೇಹಿತರೆ, ಯಾರು ನೀವು ಮೊದಲ ಬಾರಿಗೆ ನಮ್ಮ ಚಾನೆಲ್ ಅನ್ನು ನೋಡ್ತಾ ಇದ್ದೀರಾ, ಪ್ರತಿಯೊಬ್ಬರು ಸಹ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋವನ್ನು ಶೇರ್ ಮಾಡಿ. ಸ್ನೇಹಿತರೆ, ಈ ದಿನ ನಿಮಗೆ ಭಗವಂತ ಒಳ್ಳೆಯ ಆರೋಗ್ಯ, ಆಯುಷ್ಯ, ಸಕಲ ಸಂಪತ್ತು, ಅಷ್ಟ ಐಶ್ವರ್ಯ, ಒಳ್ಳೆಯ ಯೋಗ ಭಾಗ್ಯವನ್ನು ಭಗವಂತ ಅನುಗ್ರಹಿಸಲಿ ಎಂದು ಭಗವಂತನ ಚರಣ ಕಮಲಗಳಲ್ಲಿ ಪ್ರಾರ್ಥಿಸುತ್ತಾ, ಈ ದಿನದ ದ್ವಾದಶ ರಾಶಿಗಳ ಫಲಾಫಲ ಹೇಗಿರಲಿದೆ ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಮೊದಲಿಗೆ ಈ ದಿನದ ಪಂಚಾಂಗ ಶ್ರವಣ. ಈ ದಿನ ತಾರೀಕು 27 ಏಪ್ರಿಲ್ 2026 ಸೋಮವಾರ. ಈ ದಿನ ಶ್ರೀ ಪರಾಭವನಾಮ ಸಂವತ್ಸರ, ಉತ್ತರಾಯಣ, ವಸಂತ ಋತು, ವೈಶಾಖ ಮಾಸ, ಶುಕ್ಲ ಪಕ್ಷ. ಸೂರ್ಯೋದಯ ಬೆಳಗ್ಗೆ 5:56, ಸೂರ್ಯಾಸ್ತ ಸಂಜೆ 6:31. ಇನ್ನು ಈ ದಿನದ ತಿಥಿ ಏಕಾದಶಿ ತಿಥಿ ಇರತಕ್ಕಂಥದ್ದು ಸಂಜೆ 6:19. ಇನ್ನು ಈ ದಿನ ಉಬ್ಬ ನಕ್ಷತ್ರವಿದೆ 9:17. ಇನ್ನು ಈ ದಿನ ಧ್ರುವ ಯೋಗ, ವಾಣಿಜ್ಯಕರಣ ಇರತಕ್ಕಂಥ ದಿನ. ಈ ದಿನದ ಒಂದು ಬ್ರಹ್ಮ ಮುಹೂರ್ತ ಬೆಳಗ್ಗೆ 4:20 5:08 ಬ್ರಹ್ಮ ಮುಹೂರ್ತ. ಈ ಬ್ರಹ್ಮ ಮುಹೂರ್ತದಲ್ಲಿ ದೇವತಾ ಆರಾಧನೆ, ಜಪ, ತಪಗಳನ್ನು ಮಾಡುವುದರಿಂದ ಸಿದ್ಧಿ ಪಡೆಯಲು ಇದು ಉತ್ತಮ ಸಮಯ. ಇನ್ನು ಈ ದಿನದ ಅಭಿಜಿತ್ ಲಗ್ನದ ಮುಹೂರ್ತ ಮಧ್ಯಾಹ್ನ 11:48 ಮಧ್ಯಾಹ್ನ 12:39 ಅಭಿಜಿತ್ ಲಗ್ನದ ಮುಹೂರ್ತವಿರತಕ್ಕಂಥ ಸಮಯ. ಸ್ನೇಹಿತರೆ, ಇನ್ನು ದ್ವಾದಶ ರಾಶಿಗಳ ಫಲಾಫಲ ಹೇಗಿರಲಿದೆ ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ. ಮೊದಲಿಗೆ ಮೇಷರಾಶಿ. ಸ್ನೇಹಿತರೆ, ಈ ದಿನ ನಿಮಗೆ ಮೇಷರಾಶಿಯವರಿಗೆ ಇಂದು ಹೊಸ ಒಂದು ಚೈತನ್ಯದ ದಿನ. ನಿಮ್ಮ ರಾಶಿಯಾಧಿಪತಿ ಮಂಗಳನ ಪ್ರಭಾವದಿಂದಾಗಿ ಸವಾಲುಗಳನ್ನು ಎದುರಿಸುವ ಸಾಹಸ ಮನೋಭಾವ ನಿಮ್ಮಲ್ಲಿ ಹೆಚ್ಚಾಗಿರಲಿದೆ. ಆದರೆ ಯಾವುದೇ ಕೆಲಸದಲ್ಲೂ ಆತುರ ತೋರದೆ ವಿವೇಚನೆಯಿಂದ ಹೆಜ್ಜೆ ಇಡುವುದು ಉತ್ತಮ. ಇನ್ನು ಈ ಒಂದು ವಿವರವಾದಂತಹ ಮಾಹಿತಿಯನ್ನು ಈ ವಿಚಾರದಲ್ಲಿ ನೋಡೋಣ. ವೃತ್ತಿ ಮತ್ತು ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಉದ್ಯೋಗಿಗಳು ಈ ಒಂದು ದಿನ ಕಚೇರಿಯಲ್ಲಿ ನಿಮ್ಮ ಪ್ರಭಾವ ಹೆಚ್ಚಾಗಲಿದೆ. ಹೊಸ ಜವಾಬ್ದಾರಿಗಳು ಸಿಗುವಂಥ ಸಾಧ್ಯತೆ ಇರತಕ್ಕಂಥ ದಿನ. ಸಹೋದ್ಯೋಗಿಗಳೊಂದಿಗೆ ಒಂದು ವಾದ ಮಾಡುವುದನ್ನು ಆದಷ್ಟು ನೀವು ದಿನ ತಪ್ಪಿಸಿಕೊಳ್ಳುವಂಥದ್ದು ಉತ್ತಮ. ಸಾಮರಸ್ಯದಿಂದ ಕೆಲಸವನ್ನು ಮಾಡಿ. ವ್ಯಾಪಾರಿಗಳು ಹೊಸ ಹೂಡಿಕೆಗಳಿಗೆ ಅಥವಾ ಹೊಸ ವ್ಯವಹಾರದ ಮಾತುಕತೆಗೆ ಇಂದು ಸಕಾಲ. ಆದರೆ ಯಾವುದೇ ಒಪ್ಪಂದಗಳಿಗೆ ಸಹಿ ಹಾಕುವ ಮೊದಲು ಪರಿಣಿತರ ಸಲಹೆ ಪಡೆಯುವುದು ಅಗತ್ಯ. ಇನ್ನು ಈ ದಿನದ ಒಂದು ಆರ್ಥಿಕ ಸ್ಥಿತಿಗತಿಯನ್ನು ನೋಡುವುದಾದರೆ, ಇದನ್ನು ನೀವು ಆರ್ಥಿಕವಾಗಿ ಒಂದು ಮಿಶ್ರ ಫಲಿತಾಂಶಗಳನ್ನು ಪಡೆಯುವಂಥ ದಿನ. ಹಣದ ಹರಿವು ಉತ್ತಮವಾಗಿದ್ದರೂ ಹಳೆಯ ಸಾಲಗಳು ಅಥವಾ ಒಂದು ಅನಿರೀಕ್ಷಿತ ಖರ್ಚುಗಳು ನಿಮ್ಮ ಬಜೆಟ್ ಮೇಲೆ ಪರಿಣಾಮ ಬೀರಲಿದೆ. ಇಂದು ಯಾರಿಗೂ ಸಾಲ ನೀಡದಿರುವುದು ತುಂಬ ಉತ್ತಮ. ಕುಟುಂಬ ಮತ್ತು ಪ್ರೀತಿಯಲ್ಲಿ ಇದನ್ನ ಹಿರಿಯರ ಬೆಂಬಲ ಮತ್ತು ಮಾರ್ಗದರ್ಶನ ನಿಮಗೆ ಸಿಗಲಿದೆ. ಸಂಗಾತಿಯೊಂದಿಗೆ ಸಮಯ ಕಳೆಯಲು ಇದನ್ನ ಅವಕಾಶ ಸಿಗಲಿದೆ. ಇಂದು ನಿಮ್ಮ ಬಾಂಧವ್ಯಗಳನ್ನು ಗಟ್ಟಿಗೊಳಿಸುವಂತಹ ದಿನ. ಅವಿವಾಹಿತರಿಗೆ ವಿವಾಹ ಸಂಬಂಧಿ ಮಾತುಕತೆಗಳಲ್ಲಿ ಸಕಾರಾತ್ಮಕ ಬೆಳವಣಿಗೆ ಕಂಡು ಬರತಕ್ಕಂಥ ದಿನ. ಇನ್ನು ಆರೋಗ್ಯದಲ್ಲಿ ಅತಿಯಾದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅತಿಯಾದ ಕೆಲಸದ ಒತ್ತಡದಿಂದಾಗಿ ಶಾರೀರಿಕ ದಣಿವು ಅಥವಾ ತಲೆನೋವು ಕಾಡಬಹುದು. ಸಾಕಷ್ಟು ಒಂದು ನೀರು ಕುಡಿಯುವುದು ಮತ್ತು ಸಮಯಕ್ಕೆ ಸರಿಯಾಗಿ ಆಹಾರ ಸೇವಿಸುವುದು ತುಂಬ ಮುಖ್ಯ. ಸಂಜೆ ವೇಳೆಗೆ ಸ್ವಲ್ಪ ವಿಶ್ರಾಂತಿಯನ್ನು ಪಡೆದುಕೊಳ್ಳಿ. ಹಾಗೂ ಮುಖ್ಯವಾಗಿ ಇದನ್ನು ನೀವು ವಿಚಾರ ಮಾಡಬೇಕಾದಂಥದ್ದು, ಇಂದು ನೀವು ಕೈಗೊಳ್ಳುವ ಧೈರ್ಯದ ನಿರ್ಧಾರಗಳು ಭವಿಷ್ಯದಲ್ಲಿ ನಿಮಗೆ ಉತ್ತಮ ಒಂದು ಫಲಿತಾಂಶಗಳನ್ನು ತಂದುಕೊಡಲಿದೆ. ಕೋಪ ಮತ್ತು ಅವಸರವನ್ನು ಹತೋಟಿಯಲ್ಲಿಟ್ಟುಕೊಳ್ಳಿ. ಆವೇಶದಲ್ಲಿ ಮಾತನಾಡಿ ಆತ್ಮೀಯರನ್ನು ನೋಯಿಸದೇ ಇರತಕ್ಕಂಥದ್ದು ಒಳ್ಳೆಯದು. ಈ ದಿನ ನೀವು ಸೋಮವಾರದಂದು
ಶಿವನ ದರ್ಶನ ಮಾಡುವುದು ಅಥವಾ ಹನುಮಾನ್ ಚಾಲಿಸ್ ಪಠನ ಮಾಡಿಕೊಳ್ಳುವುದು ತುಂಬಾ ಉತ್ತಮ. ನಿಮಗೆ ಒಂದು ಸಕಾರಾತ್ಮಕ ಶಕ್ತಿಯನ್ನು ನೀಡಲಿದೆ. ಕೆಂಪು ಬಣ್ಣದ ಹೂವುಗಳಿಂದ ಪೂಜೆ ಮಾಡುವುದು ನಿಮಗೆ ಶುಭಕರ. ಆದಷ್ಟು ಶಿವನ ಧ್ಯಾನ ಹಾಗೂ ಓಂ ನಮಃ ಶಿವಾಯ ಮಂತ್ರಗಳನ್ನು ಜಪ ಮಾಡಿಕೊಳ್ಳಿ. ಮತ್ತು ಈ ದಿನ ನಿಮ್ಮ ಶುಭ ಸಂಖ್ಯೆ 9, ಶುಭ ಬಣ್ಣ ಕೆಂಪು ಬಣ್ಣ. ಇನ್ನು ಈ ದಿನದ ನಿಮ್ಮ ಒಂದು ಶುಭ ಮಂತ್ರ ಓಂ ನಮಃ ಶಿವಾಯ ಎಂಬ ಮಂತ್ರವನ್ನು ಈ ದಿನ ನೀವು ಕನಿಷ್ಠ ಒಂದು 28 ಬಾರಿ, ಸಾಧ್ಯವಿದ್ದಲ್ಲಿ 108 ಬಾರಿ ಜಪ ಮಾಡಿಕೊಳ್ಳುವುದರಿಂದ ನಿಮಗೆ ಶುಭ ಫಲಗಳು ದೊರಕಲಿದೆ. ಸ್ನೇಹಿತರೆ, ಈ ನೀವು ಮೇಷರಾಶಿಯವರು ಇನ್ನೂ ಕೂಡ ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬರ್ ಆಗದೇ ಇದ್ದಲ್ಲಿ ಸ್ನೇಹಿತರೆ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಲು ಮರೆಯದಿರಿ. ವಿಡಿಯೋವನ್ನು ನಿಮ್ಮ ಆತ್ಮೀಯರಿಗೂ ಶೇರ್ ಮಾಡಿ. ಸದಾಕಾಲ ನಿಮ್ಮ ಪ್ರೋತ್ಸಾಹ ಹೀಗೆ ಇರಲಿ ಎಂದು ಕೇಳಿಕೊಳ್ಳುತ್ತಾ, ಇನ್ನು ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಇಂದು ಅತ್ಯಂತ ಶುಭದಾಯಕ ಮತ್ತು ಸಮೃದ್ಧಿಯ ದಿನ. ಗ್ರಹಗತಿಗಳು ನಿಮಗೆ ಪೂರಕವಾಗಿದ್ದು ಮನಸ್ಸಿನಲ್ಲಿರುವ ಆಸೆಗಳು ಈಡೇರುವ ಸಾಧ್ಯತೆ ಇದೆ. ನಿಮ್ಮ ತಾಳ್ಮೆ ಮತ್ತು ಸೌಮ್ಯ ಸ್ವಭಾವವು ಇಂದು ಎಲ್ಲರ ಒಂದು ಗಮನ ಸೆಳೆಯಲಿದೆ. ಮತ್ತು ನಿಮ್ಮ ಈ ದಿನದ ಒಂದು ವ್ಯವಹಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉದ್ಯೋಗಿಗಳು ಕಚೇರಿಯಲ್ಲಿ ನಿಮ್ಮ ಒಂದು ಶ್ರಮಕ್ಕೆ ತಕ್ಕದಂತಹ ಮನ್ನಣೆ ಸಿಗುವಂತಹ ದಿನ. ಬಾಕಿ ಉಳಿದಿದ್ದ ಯೋಜನೆಗಳು ಇಂದು ಪೂರ್ಣಗೊಳ್ಳಲಿವೆ. ಪದೋನ್ನತಿ ಅಥವಾ ವರ್ಗಾವಣೆಯ ನಿರೀಕ್ಷೆಯಲ್ಲಿದ್ದವರಿಗೆ ಶುಭ ಸುದ್ದಿ ಸಿಗಬಹುದು. ವ್ಯಾಪಾರಿಗಳಿಗೆ ಹೊಸ ಹೂಡಿಕೆಗಳಿಗೆ ಇಂದು ಸುವರ್ಣ ಕಾಲ. ವಿಶೇಷವಾಗಿ ಭೂಮಿ, ವಾಹನ ಅಥವಾ ಸೌಂದರ್ಯವರ್ಧಕ ವಸ್ತುಗಳ ವ್ಯಾಪಾರ ಮಾಡುವವರಿಗೆ ಇಂದು ಹೆಚ್ಚಿನ ಲಾಭ ದೊರೆಯಲಿದೆ. ಇನ್ನು ಈ ದಿನದ ನಿಮ್ಮ ಆರ್ಥಿಕ ಒಂದು ಸ್ಥಿತಿಗತಿಯನ್ನು ನೋಡುವುದಾದರೆ, ಆರ್ಥಿಕವಾಗಿ ಇಂದು ನೀವು ಬಲವಾದಂತಹ ಒಂದು ದಿನವನ್ನು ಪಡೆದುಕೊಳ್ಳಲಿದ್ದೀರಿ. ಅನಿರೀಕ್ಷಿತವಾಗಿ ಹಳೆಯ ಬಾಕಿಯ ಹಣ ನಿಮ್ಮ ಕೈ ಸೇರುವಂತ ಸಾಧ್ಯತೆ ಇರತಕ್ಕಂಥ ದಿನ. ಆದಾಯದ ಹೊಸ ಮೂಲಗಳು ಗೋಚರಿಸಿಕೊಳ್ಳಲಿದೆ. ಮನೆಗೆ ಅಗತ್ಯವಾದ ಐಷಾರಾಮಿ ವಸ್ತುಗಳನ್ನು ಖರೀದಿಸಲು ಮನಸ್ಸು ಉಂಟಾಗಲಿದೆ. ಇನ್ನು ನಿಮ್ಮ ಕುಟುಂಬ ಮತ್ತು ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಟುಂಬದಲ್ಲಿ ಶಾಂತಿ ಮತ್ತು ಪ್ರೀತಿಯ ವಾತಾವರಣವಿರಲಿದೆ. ಸಂಗಾತಿಯೊಂದಿಗೆ ಸುಂದರ ಸಮಯ ಕಳೆಯಲಿದ್ದೀರಿ ಮತ್ತು ಅವರಿಂದ ವಿಶೇಷ ಉಡುಗೊರೆ ಪಡೆಯುವ ಸಂಭವವಿದೆ. ಮನೆಯಲ್ಲಿ ಯಾವುದಾದರೂ ಮಂಗಳ ಕಾರ್ಯದ ಬಗ್ಗೆ ಮಾತುಕತೆ ನಡೆಯಬಹುದು. ಒಳ್ಳೆಯ ಶುಭ ಯೋಗಗಳು ದೊರೆಯುವಂತಹ ದಿನ. ಇನ್ನು ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಗ್ಯವು ಇದನ್ನು ಸಾಮಾನ್ಯವಾಗಿ ಉತ್ತಮವಾಗಿದ್ದರೂ ಸಣ್ಣ ಪುಟ್ಟ ಒಂದು ಶೀತ ಅಥವಾ ಗಂಟಲಿಗೆ ಸಂಬಂಧಿಸಿದ ಸಣ್ಣ ಪುಟ್ಟ ತೊಂದರೆಗಳು ಗೋಚರಿಸುವಂತಹ ದಿನ. ಆದಷ್ಟು ಆರೋಗ್ಯದಲ್ಲಿ ಎಚ್ಚರಬೇಕು. ಬೆಳಗ್ಗಿನ ಒಂದು ಸಮಯದಲ್ಲಿ ಯೋಗ ಮಾಡುವುದು ದಿನವಿಡೀ ನಿಮ್ಮನ್ನು ಚೈತನ್ಯದಿಂದ ಇರಿಸಲಿದೆ. ಮುಖ್ಯವಾಗಿ ಗಮನಿಸಬೇಕಾದಂಥದ್ದು, ಇಂದು ಎಲ್ಲರೊಂದಿಗೆ ಹೊಂದಾಣಿಕೆಯಿಂದ ನಡೆದುಕೊಳ್ಳುವುದು ಒಳ್ಳೆಯದು. ನಿಮಗೆ ಯಶಸ್ಸಿನ ಹಾದಿಯನ್ನು ಇದನ್ನ ಸುಗಮಗೊಳಿಸಲಿದೆ. ಹಠಮಾರಿತನವನ್ನು ಬಿಡುವುದು ಉತ್ತಮ. ಇತರರ ಸಲಹೆಗಳನ್ನು ಗೌರವಿಸುವುದರಿಂದ ನಿಮಗೆ ಇದನ್ನ ಹೆಚ್ಚು ಲಾಭ ಉಂಟಾಗಲಿದೆ. ಇನ್ನು ಕೃಷಿ ಕ್ಷೇತ್ರದಲ್ಲಿ ಇರತಕ್ಕಂಥವರಿಗೆ ಇಂದ ಕೃಷಿಯಿಂದಾಗಿ ಹೆಚ್ಚಿನ ಒಂದು ಲಾಭಗಳು ದೊರೆಯಲಿದೆ. ನೀವು ಕೃಷಿಯಲ್ಲಿ ಬೆಳೆದಂಥ ಬೆಳೆಗಳಿಗೆ ಹೆಚ್ಚಿನ ಒಂದು ಮೌಲ್ಯ ದೊರೆಯುವಂತಹ ದಿನ. ಅದಲ್ಲದೆ ಪೊಲೀಸ್ ಇಲಾಖೆಯಲ್ಲಿರತಕ್ಕಂಥವರಿಗೂ ಅಥವಾ ಗೌರ್ಮೆಂಟ್ ಇಲಾಖೆಯಲ್ಲಿ ಕೆಲಸ ಮಾಡತಕ್ಕಂಥವರಿಗೂ ಶುಭ ಫಲಗಳು, ಯೋಗಗಳು ದೊರೆಯತಕ್ಕಂಥ ದಿನ. ಅದಲ್ಲದೆ ಸಣ್ಣ ಪುಟ್ಟ ಒಂದು ಗೌರ್ಮೆಂಟ್ ಕೆಲಸ ಮಾಡತಕ್ಕಂಥವರು, ಕೂಲಿ ಕೆಲಸ ಮಾಡತಕ್ಕಂಥವರಿಗೂ ಈ ದಿನ ಒಂದು ಒಳ್ಳೆಯ ಕೆಲಸ ದೊರೆಯಲಿದೆ. ಮಾಡತಕ್ಕಂಥ ಒಂದು ಕೆಲಸದಲ್ಲಿ ಒಳ್ಳೆಯ ಲಾಭ ದೊರೆಯುವಂಥ ದಿನ. ಇನ್ನು ಈ ದಿನ ನಿಮ್ಮ ಪರಿಹಾರಕ್ಕಾಗಿ ನೀವು ಶಿವಲಿಂಗಕ್ಕೆ ಹಾಲಿನ ಅಭಿಷೇಕ ಮಾಡುವುದರಿಂದ ನಿಮಗೆ ಶುಭ ಫಲಗಳು ದೊರೆಯಲಿದೆ. ಮಹಾಲಕ್ಷ್ಮಿಯ ಒಂದು ಅಷ್ಟಕವನ್ನು ಪಠಿಸುವುದು ನಿಮಗೆ ಇದನ್ನ ಶ್ರೇಯಸ್ಕರವಾಗಲಿದೆ. ಬಿಳಿ ಬಣ್ಣದ ಸಿಹಿ ತಿಂಡಿಯನ್ನು ದಾನ ಮಾಡುವುದರಿಂದ ನಿಮಗೆ ಶುಭ ಫಲ ದೊರಕಲಿದೆ. ಇನ್ನು ಈ ದಿನದ ನಿಮ್ಮ ಶುಭ ಸಂಖ್ಯೆ 6, ಶುಭ ಬಣ್ಣ ಬಿಳಿಯ ಬಣ್ಣ. ದಿನದ ಮಂತ್ರ ಓಂ ಮಹಾಲಕ್ಷ್ಮೀ ನಮಃ ಎಂಬ ಮಂತ್ರವನ್ನು 28 ಬಾರಿ ಜಪ ಮಾಡಿಕೊಳ್ಳಿ. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಇಂದು ಬುದ್ಧಿವಂತಿಕೆಯಿಂದ ಕಾರ್ಯಸಿದ್ಧಿ ಮಾಡುವ ದಿನ. ನಿಮ್ಮ ಮಾತಿನ ಚಾತುರ್ಯದಿಂದ ಎಂತಹ ಕಠಿಣ ಪರಿಸ್ಥಿತಿಯನ್ನು ನಿಭಾಯಿಸುವಿರಿ. ಹೊಸ ವ್ಯಕ್ತಿಗಳ ಪರಿಚಯವಾಗಲಿದ್ದು ಅದು ಮುಂದಿನ ದಿನಗಳಲ್ಲಿ ನಿಮಗೆ ಪ್ರಯೋಜನಕಾರಿಯಾಗಲಿದೆ. ವಿವರವಾದ ಮಾಹಿತಿಯನ್ನು ನೋಡುವುದಾದರೆ, ನಿಮಗೆ ವೃತ್ತಿ ಮತ್ತು ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಉದ್ಯೋಗಿಗಳು
ಈ ದಿನ ಕಚೇರಿಯಲ್ಲಿ ನಿಮ್ಮ ಕೆಲಸದ ವೇಗ ಒಂದು ಹೆಚ್ಚಾಗಲಿದೆ. ಮೇಲಧಿಕಾರಿಗಳೊಂದಿಗೆ ಚರ್ಚಿಸುವಾಗ ಸೌಮ್ಯವಾಗಿರತಕ್ಕಂಥದ್ದು ಒಳ್ಳೆಯದು. ಬರಹಗಾರರು, ಮಾಧ್ಯಮದವರು ಮತ್ತು ಸಂವಹನ ಕ್ಷೇತ್ರದಲ್ಲಿರುವವರಿಗೆ ಇಂದು ಅತ್ಯುತ್ತಮ ಅವಕಾಶಗಳು ಸಿಗಲಿದೆ. ವ್ಯಾಪಾರಿಗಳು ಪಾಲುದಾರಿಕೆ ವ್ಯವಹಾರದಲ್ಲಿ ಪಾರದರ್ಶಕತೆ ಇರಲಿ. ಹೊಸ ಒಪ್ಪಂದಗಳಿಗೆ ಸಹಿ ಹಾಕುವ ಮೊದಲು ದಾಖಲೆಗಳನ್ನು ಸರಿಯಾಗಿ ಪರಿಶೀಲನೆ ಮಾಡಿಕೊಂಡು ವ್ಯಾಪಾರಿಗಳು ಮುಂದುವರೆದಲ್ಲಿ ನಿಮಗೆ ಉತ್ತಮ ಲಾಭ ದೊರಕಲಿದೆ. ಇನ್ನು ನಿಮ್ಮ ಆರ್ಥಿಕ ಸ್ಥಿತಿಗತಿಯನ್ನು ನೋಡುವುದಾದರೆ ಇದನ್ನ ಆರ್ಥಿಕವಾಗಿ ಇಂದು ನಿಮಗೆ ಲಾಭದಾಯಕವಾದಂತಹ ದಿನ. ಅನಿರೀಕ್ಷಿತ ಮೂಲಗಳಿಂದ ಹಣ ಬರಬಹುದು. ಹಳೆಯ ಸಾಲಗಳನ್ನು ತೀರಿಸಲು ಇಂದು ಸರಿಯಾದಂಥ ಸಮಯ. ಆದರೆ ಹಣಕಾಸಿನ ವಿಚಾರದಲ್ಲಿ ಯಾರನ್ನು ಕುರುಡಾಗಿ ನಂಬಬೇಡಿ. ಕುಟುಂಬ ಮತ್ತು ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಟುಂಬ ಸದಸ್ಯರೊಂದಿಗೆ ಸಣ್ಣ ಒಂದು ಪ್ರವಾಸ ಅಥವಾ ಹೊರಗಡೆ ಊಟಕ್ಕೆ ಹೋಗುವಂತ ಒಂದು ಯೋಜನೆ ರೂಪಿಸುವಂತ ದಿನ. ಮಕ್ಕಳ ಪ್ರಗತಿಯಿಂದ ಮನಸ್ಸಿಗೆ ಸಂತೋಷವಾಗಲಿದೆ. ಪ್ರೇಮಿಗಳ ನಡುವೆ ಪರಸ್ಪರ ತಿಳುವಳಿಕೆ ಹೆಚ್ಚಾಗುವಂತ ದಿನ. ಆರೋಗ್ಯದಲ್ಲಿ ಮಾನಸಿಕ ಒತ್ತಡದಿಂದಾಗಿ ಸ್ವಲ್ಪ ಆಯಾಸ ಎನಿಸುವಂತ ದಿನವಾಗಲಿದೆ. ಯೋಗ ಅಥವಾ ಪ್ರಾಣಾಯಾಮ ಮಾಡುವುದರಿಂದ ನಿಮ್ಮ ಮನಸ್ಸು ಈ ದಿನ ಪ್ರಶಾಂತವಾಗಲಿದೆ. ಹಾಗೂ ಆಹಾರದ ಕ್ರಮದ ಬಗ್ಗೆ ತುಂಬ ಎಚ್ಚರಿಕೆ ಬೇಕು. ಆಹಾರದಲ್ಲಿ ನಿರ್ಲಕ್ಷ್ಯ ಮಾಡದೇ ಇರುವುದು ಒಳ್ಳೆಯದು. ಇನ್ನು ಈ ದಿನದ ನಿಮ್ಮ ವಿಚಾರವನ್ನು ನೋಡುವುದಾದರೆ ಮುಖ್ಯವಾಗಿ ಇಂದು ನೀವು ಬಹುಕಾಲದ ಆಸೆ ಈಡೇರುವಂತಹ ಸಾಧ್ಯತೆ ಇದೆ. ಹಾಗಾಗಿ ಸಕಾರಾತ್ಮಕವಾಗಿರಿ. ಎಚ್ಚರಿಕೆ, ಅತಿಯಾದ ಆತ್ಮವಿಶ್ವಾಸದಿಂದ ಕೆಲಸಗಳನ್ನು ಅರ್ಧಕ್ಕೆ ಬಿಡಬೇಡಿ. ತಾಳ್ಮೆ ನಿಮ್ಮ ಯಶಸ್ಸಿನ ಗುಟ್ಟಾಗಲಿದೆ. ಇನ್ನು ಈ ದಿನದ ನಿಮ್ಮ ಮುಖ್ಯವಾಗಿ ನಿಮ್ಮ ವ್ಯವಹಾರ ಕ್ಷೇತ್ರದಲ್ಲಿ ನೀವು ಹೆಚ್ಚಿನ ಜಾಗರೂಕತೆ ಹಾಗೂ ಆನ್ಲೈನ್ ವ್ಯವಹಾರದಲ್ಲಿ ಜಾಗರೂಕತೆ ಬೇಕು. ಮತ್ತು ಗೌರ್ಮೆಂಟ್ ಕೆಲಸದಲ್ಲಿ, ಸರ್ಕಾರಿ ಉದ್ಯೋಗದಲ್ಲಿರ್ತಕ್ಕಂಥವರಿಗೆ ಉತ್ತಮ ಸ್ಥಾನಮಾನಗಳು, ಬಡ್ತಿಗಳು ದೊರೆಯುವಂಥ ದಿನ. ಹಾಗಾಗಿ ನೀವು ಮುಂದುವರಿಯಿರಿ, ಶುಭ ಫಲಗಳು ದೊರಕಲಿದೆ. ಇನ್ನು ರೈತರಿಗೆ, ಮುಖ್ಯವಾಗಿ ರೈತರಿಗೆ ಸಂಬಂಧಪಟ್ಟಂತೆ ನಿಮ್ಮ ಜಮೀನಿನಲ್ಲಿ ಬೆಳೆದಂಥ ಬೆಳೆಗಳಿಗೆ ಸ್ವಲ್ಪ ಮಟ್ಟಿನ ಒಂದು ಉತ್ತಮ ಲಾಭಾಂಶ ದೊರೆಯದೇ ಇರಬಹುದು. ಸ್ವಲ್ಪ ಸಮಯ ಆ ವ್ಯಾಪಾರ ಇದನ್ನು ಬೇಳೆಕಾಳುಗಳನ್ನೆಲ್ಲ ಜಾಗರೂಕತೆಯಿಂದ ತೆಗೆದಿಟ್ಟುಕೊಳ್ಳಿ. ಹಾಗೂ ನಿರ್ಲಕ್ಷ್ಯ ಮಾಡದೆ ಅದನ್ನು ಆದಷ್ಟು ಜಾಗರೂಕತೆ ಮಾಡಿದಲ್ಲಿ ಮುಂದಕ್ಕೆ ನಿಮಗೆ ಒಳ್ಳೆಯ ಕೃಷಿಕರಿಗೆ ಲಾಭ ದೊರಕಲಿದೆ. ಇನ್ನು ಈ ದಿನದ ನಿಮ್ಮ ಮುಖ್ಯವಾಗಿ ಪರಿಹಾರವನ್ನು ನೋಡುವುದಾದರೆ ಈ ದಿನದ ನಿಮ್ಮ ಇಷ್ಟಾರ್ಥಗಳ ಸಿದ್ಧಿಗೆ ಗಣಪತಿ ದೇವರಿಗೆ ಅಥರ್ವ ಶೀರ್ಷ ಒಂದು ಮಂತ್ರದಿಂದ ಒಂದು ಅರ್ಚನೆಯನ್ನು ಮಾಡಿಸಿಕೊಳ್ಳಿ. ಹಾಗೂ ಹಸಿರು ಬಣ್ಣದ ಒಂದು ಬಟ್ಟೆಯನ್ನು ಧರಿಸುವುದರಿಂದಲೂ ನಿಮಗೆ ಇದನ್ನು ಶುಭ ತಂದು ಕೊಡಲಿದೆ. ಇನ್ನು ಈ ದಿನದ ನಿಮ್ಮ ಶುಭ ಸಂಖ್ಯೆ 5, ಶುಭ ಬಣ್ಣ ಹಸಿರು ಬಣ್ಣ. ಮತ್ತು ಈ ದಿನ ನಿಮ್ಮ ಇಷ್ಟಾರ್ಥಗಳ ಸಿದ್ಧಿಗಾಗಿ ಓಂ ಗಂಗಣಪತಯೇ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪ ಮಾಡುವುದರಿಂದ ಶುಭ ಫಲಗಳು ದೊರಕಲಿದೆ. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಇಂದು ಒಂದು ಭಾವನಾತ್ಮಕವಾಗಿ ಸವಾಲಿನ ದಿನವಾದರೂ ನಿಮ್ಮ ಅಂತಃಪ್ರಜ್ಞೆಯು ಸರಿಯಾದ ದಾರಿ ತೋರಿಸಲಿದೆ. ಚಂದ್ರನ ಒಂದು ಪ್ರಭಾವದಿಂದ ಮನಸ್ಸಿನಲ್ಲಿ ಹಳೆಯ ನೆನಪುಗಳು ಮರುಕಳಿಸುವಂತ ಒಂದು ಸಾಧ್ಯತೆಗಳಿದೆ. ಅತಿಯಾದ ಆಲೋಚನೆಯನ್ನು ಬಿಟ್ಟು ವರ್ತಮಾನದಲ್ಲಿ ಬದುಕುವುದು ಇಂದಿನ ಅಗತ್ಯ. ಇನ್ನು ವೃತ್ತಿ ಮತ್ತು ವ್ಯವಹಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉದ್ಯೋಗಿಗಳು ಇದನ್ನ ಕಚೇರಿಯಲ್ಲಿ ಕೆಲಸದ ಒತ್ತಡ ನಿಮಗೆ ಹೆಚ್ಚಾಗಬಹುದು. ಸಹೋದ್ಯೋಗಿಗಳೊಂದಿಗೆ ಒಂದು ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಮೂಡುವಂತ ಸಾಧ್ಯತೆ ಇದೆ. ಹಾಗಾಗಿ ಆದಷ್ಟು ಮೌನವಾಗಿರಿ ಮತ್ತು ಕೆಲಸದಲ್ಲಿ ಏಕಾಗ್ರತೆಯನ್ನು ಮಾಡಿಕೊಳ್ಳಿ. ತುಂಬ ಅಚ್ಚುಕಟ್ಟಿನಿಂದ ಮುಂದುವರಿಯತಕ್ಕಂಥದ್ದು ಒಳ್ಳೆಯದು. ವ್ಯಾಪಾರಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ವ್ಯಾಪಾರದಲ್ಲಿ ಲಾಭವೂ ಈ ದಿನ ಸಾಧಾರಣವಾಗಿರಲಿದೆ. ಹೊಸ ಯೋಜನೆಗಳಿಗೆ ಹಣ ಹೂಡುವ ಮೊದಲು ಮನೆಯ ಹಿರಿಯರ ಸಲಹೆಯನ್ನು ಪಡೆದುಕೊಳ್ಳಿ. ಅಪರಿಚಿತ ವ್ಯಕ್ತಿಗಳೊಂದಿಗೆ ವ್ಯವಹಾರ ಮಾಡುವಾಗ ತುಂಬ ಎಚ್ಚರಿಕೆ ಇರಲಿ. ಸಣ್ಣ ತಪ್ಪಿನಿಂದಾಗಿ ದೊಡ್ಡ ಒಂದು ಕಷ್ಟಕ್ಕೆ ಸಿಲುಕಿಕೊಳ್ಳುವಂಥ ಒಂದು ಸಾಧ್ಯತೆಗಳು ಎದುರಾಗಬಹುದು. ಆದಷ್ಟು ಎಚ್ಚರಿಕೆಯನ್ನು ಮಾಡಿಕೊಳ್ಳಿ. ಇನ್ನು ಈ ದಿನದ ನಿಮ್ಮ ಆರ್ಥಿಕ ಸ್ಥಿತಿಗತಿಯನ್ನು ನೋಡುವುದಾದರೆ ಆರ್ಥಿಕವಾಗಿ ಇಂದು ನಿಮಗೆ ಎಚ್ಚರಿಕೆಯ ದಿನ. ಆದಾಯಕ್ಕಿಂತ ಖರ್ಚು ಹೆಚ್ಚಾಗುವಂಥ ಸಾಧ್ಯತೆ ಇದೆ. ಕುಟುಂಬದ ಶುಭ ಕಾರ್ಯಗಳಿಗಾಗಿ ಅಥವಾ ಗೃಹ ಉಪಯೋಗಿ ವಸ್ತುಗಳಿಗಾಗಿ ಹಣ ವ್ಯಯವಾಗುವಂಥ ಸಾಧ್ಯತೆಗಳು ಹೆಚ್ಚಿದೆ. ಹೂಡಿಕೆ ಮಾಡುವ ಮುನ್ನ ಮಾರುಕಟ್ಟೆಯ ಸ್ಥಿತಿಗತಿಯನ್ನು ಗಮನಿಸಿಕೊಂಡು ಹೂಡಿಕೆ ಮಾಡತಕ್ಕಂಥದ್ದು ಒಳ್ಳೆಯದು.
ಇನ್ನು ಕುಟುಂಬ ಮತ್ತು ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಟುಂಬ ಸದಸ್ಯರ ಬೆಂಬಲ ನಿಮಗೆ ದೊಡ್ಡ ಶಕ್ತಿಯಾಗಲಿದೆ. ತಾಯಿಯ ಕಡೆಯಿಂದ ನಿಮಗೆ ಧನ ಲಾಭದ ಯೋಗವಿದೆ. ಶುಭ ಸಿದ್ಧಿ ಸಿಗುವ ಒಂದು ಸಂಭವವಿರತಕ್ಕಂಥ ದಿನ. ಸಂಗಾತಿಯ ಮನಸ್ಸನ್ನು ಅರಿತು ನಡೆಯುವುದು ಇಂದಿನ ಒಂದು ದಿನದ ಬಾಂಧವ್ಯವನ್ನು ನಿಮಗೆ ಸುಧಾರಿಸಿಕೊಳ್ಳಲಿದೆ. ಅದಲ್ಲದೆ ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾನಸಿಕ ಒಂದು ಅಸ್ಥಿರತೆಯಿಂದಾಗಿ ನಿದ್ರಾಹೀನತೆ ಅಥವಾ ಅಜೀರ್ಣದ ಸಮಸ್ಯೆ ಕಾಣಿಸಿಕೊಳ್ಳುವಂತ ಸಾಧ್ಯತೆ ಇದೆ. ತಂಪಾದ ಒಂದು ಪಾನೀಯಗಳ ಸೇವನೆಯ ಬಗ್ಗೆ ಜಾಗರೂಕತೆ ಇರಲಿ. ಧ್ಯಾನ ಮತ್ತು ಸಕಾರಾತ್ಮಕ ಪುಸ್ತಕಗಳ ಒಂದು ಓದು ನಿಮ್ಮ ಮನಸ್ಸನ್ನು ಶಾಂತಗೊಳಿಸಲಿದೆ. ಗಮನಿಸಬೇಕಾದಂಥ ಮುಖ್ಯ ಅಂಶ ಏನೆಂದರೆ, ಇಂದು ಯಾವುದೇ ನಿರ್ಧಾರ ತೆಗೆದುಕೊಳ್ಳುವಾಗ ತರ್ಕಕ್ಕಿಂತ ನಿಮ್ಮ ಮನಸ್ಸಿನ ಒಂದು ಧ್ವನಿಗೆ ನೀವು ಹೆಚ್ಚು ಒತ್ತು ಕೊಡುವುದು ಒಳ್ಳೆಯದು. ಅತಿಯಾದ ಭಾವುಕರಾಗಿ ಯಾರಿಗೂ ವಚನ ನೀಡಬೇಡಿ. ನಿಮ್ಮ ರಹಸ್ಯಗಳನ್ನು ಎಲ್ಲರ ಮುಂದೆ ಹಂಚಿಕೊಳ್ಳದೇ ಇರುವುದು ಒಳ್ಳೆಯದು. ಇನ್ನು ಸ್ನೇಹಿತರೆ, ಆದಷ್ಟು ಈ ದಿನ ಒಂದು ಕೃಷಿಕರಾಗಿದ್ದಲ್ಲಿ ನೀವು ದೊಡ್ಡ ಒಂದು ಕೃಷಿಗೆ ಬೇಕಾಗಿ ದೊಡ್ಡ ಹೂಡಿಕೆಗಳನ್ನು ಮಾಡದೇ ಇರತಕ್ಕಂಥದ್ದು ಒಳ್ಳೆಯದು. ಮುಂದಿನ ದಿನಗಳಲ್ಲಿ ಅದನ್ನು ಪರಿಶೀಲನೆ ಮಾಡಿಕೊಂಡು ಮುಂದುವರಿಯಿರಿ. ಕೃಷಿಕರು ಸ್ವಲ್ಪ ಎಚ್ಚರಿಕೆ, ಸ್ವಲ್ಪ ನಷ್ಟ ಉಂಟಾಗುವಂಥ ಸಾಧ್ಯತೆ ಇದೆ. ನಿಮಗೆ ಬರಲು ಬಾಕಿ ಇರತಕ್ಕಂಥ ಸಂಪತ್ತು, ಜಮೀನಿನ ವಿಚಾರದಲ್ಲಿ ಏನಾದರೂ ಸಣ್ಣ ಪುಟ್ಟ ಕಲಹ ತೊಂದರೆಗಳು ಎದುರಾಗತಕ್ಕಂಥ ಸಾಧ್ಯತೆ, ಎಚ್ಚರಿಕೆ ಇರಲಿ. ಇನ್ನು ಈ ದಿನದ ನಿಮ್ಮ ಒಂದು ಪರಿಹಾರಕ್ಕಾಗಿ ಶಿವಲಿಂಗಕ್ಕೆ ಜಲ ಅಭಿಷೇಕವನ್ನು ಮಾಡಿಸಿಕೊಳ್ಳಿ. ಓಂ ನಮಃ ಶಿವಾಯ ಎಂಬ ಮಂತ್ರವನ್ನು 108 ಬಾರಿ ಜಪ ಮಾಡಿ ಮತ್ತು ಬಿಳಿ ಬಣ್ಣದ ಹೂವುಗಳಿಂದ ದೇವಿಯನ್ನು ಅರ್ಚನೆ ಮಾಡಿಕೊಳ್ಳಿ. ಇನ್ನು ಈ ದಿನದ ನಿಮ್ಮ ಶುಭ ಸಂಖ್ಯೆ 7, ಶುಭ ಬಣ್ಣ ಬೆಳ್ಳಿಯ ಬಣ್ಣ. ಈ ದಿನದ ನಿಮ್ಮ ಮಂತ್ರ ಓಂ ಚಂದ್ರಾಯ ನಮಃ ಎಂಬ ಮಂತ್ರವನ್ನು ಸ್ವಲ್ಪ ಜಪ ಮಾಡಿಕೊಳ್ಳಿ, ಶುಭವಾಗಲಿದೆ. ಸಿಂಹ ರಾಶಿಯವರಿಗೆ ಇಂದು ಆತ್ಮವಿಶ್ವಾಸ ಮತ್ತು ಅಧಿಕಾರ ಪ್ರಾಪ್ತಿಯ ದಿನ. ಸೂರ್ಯನ ಪ್ರಭಾವದಿಂದಾಗಿ ನಿಮ್ಮ ಒಂದು ವ್ಯಕ್ತಿತ್ವದಲ್ಲಿ ಮೆರುಗು ಬರಲಿದ್ದು ಸಮಾಜದಲ್ಲಿ ಒಳ್ಳೆಯ ಒಂದು ಗೌರವ ಹೆಚ್ಚಾಗುವಂಥ ದಿನ. ದೀರ್ಘಕಾಲದ ಯೋಜನೆಯನ್ನು ಈ ದಿನ ಕಾರ್ಯರೂಪಕ್ಕೆ ತರಲು ಇಂದು ಒಂದು ಅತ್ಯುತ್ತಮ ಸಮಯ ನಿಮ್ಮದಾಗಿರಲಿದೆ. ಇನ್ನು ವೃತ್ತಿ ಮತ್ತು ವ್ಯವಹಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ದಿನ ಉದ್ಯೋಗಿಗಳು ಕಚೇರಿಯಲ್ಲಿ ನಿಮ್ಮ ನಾಯಕತ್ವದ ಗುಣಗಳಿಗೆ ಮೆಚ್ಚುಗೆಯನ್ನು ಪಡೆದುಕೊಳ್ಳುವಂಥ ದಿನ. ಬಾಕಿ ಉಳಿದಿದ್ದ ಕಡತಗಳು ವಿಲೇವರಿಯಾಗಲಿದೆ. ಮೇಲಧಿಕಾರಿಗಳು ನಿಮ್ಮ ಮೇಲೆ ಹೊಸ ನಂಬಿಕೆ ಇಡುವಂಥ ದಿನ. ಇನ್ನು ವ್ಯಾಪಾರಿಗಳು ಸರ್ಕಾರಿ ಸಂಬಂಧಿತ ಕೆಲಸಗಳಲ್ಲಿ ಯಶಸ್ಸು ಸಿಗಲಿದೆ. ರಾಜಕೀಯ ಅಥವಾ ಆಡಳಿತ ಕ್ಷೇತ್ರಕ್ಕೆ ಸಂಬಂಧಿಸಿದ ವ್ಯವಹಾರಗಳಲ್ಲಿ ದೊಡ್ಡ ಲಾಭವನ್ನು ನಿರೀಕ್ಷಿಸಬಹುದು. ಹೊಸ ಉದ್ಯಮ ಆರಂಭಿಸಲು ಇಂದು ಶುಭ ಫಲಪ್ರದವಾದಂಥ ದಿನ. ಇನ್ನು ಆರ್ಥಿಕ ಸ್ಥಿತಿಯನ್ನು ನೋಡುವುದಾದರೆ ಇದನ್ನ ಆರ್ಥಿಕವಾಗಿ ಇಂದು ನೀವು ಸಬಲರಾಗಿರುವಂಥ ದಿನ. ಹಳೆಯ ಹೂಡಿಕೆಗಳಿಂದ ಉತ್ತಮ ಲಾಭವನ್ನು ಪಡೆಯಲಿದ್ದೀರಿ. ಪಿತ್ರಾರ್ಜಿತ ಆಸ್ತಿಯಿಂದ ಧನ ಲಾಭವಾಗುವಂಥ ಸೂಚನೆ ಇದೆ. ಆದರೆ ಶೋಕಿ ಅಥವಾ ಐಷಾರಾಮಿ ಜೀವನಕ್ಕಾಗಿ ಹೆಚ್ಚಿನ ಹಣ ವ್ಯಯವಾಗದಂತೆ ಗಮನ ಹರಿಸುವುದು ಒಳ್ಳೆಯದು. ಇನ್ನು ಕುಟುಂಬ ಮತ್ತು ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಟುಂಬದಲ್ಲಿ ತಂದೆಯ ಬೆಂಬಲ ಮತ್ತು ಆಶೀರ್ವಾದ ಸಿಗಲಿದೆ. ಮನೆಯಲ್ಲಿ ಹಿರಿಯರ ಆರೋಗ್ಯದ ಬಗ್ಗೆ ಕಾಳಜಿ ಇರಲಿ. ಸಂಗಾತಿಯೊಂದಿಗೆ ಒಂದು ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಿದ್ದರೂ ನಿಮ್ಮ ಪ್ರಭಾವಶಾಲಿ ಮಾತುಗಳಿಂದ ಪರಿಸ್ಥಿತಿಯನ್ನು ತಿಳಿಗೊಳಿಸಲಿದ್ದೀರಿ. ಇನ್ನು ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಗ್ಯವು ಸಾಮಾನ್ಯವಾಗಿ ಸ್ಥಿರವಾಗಿರಲಿದೆ. ಆದರೂ ಅತಿಯಾದ ಬಿಸಿಲು ಅಥವಾ ಉಷ್ಣಕ್ಕೆ ಸಂಬಂಧಿಸಿದ ತೊಂದರೆಗಳು ಕಾಣಿಸಿಕೊಳ್ಳಲಿದೆ. ದಿನವಿಡೀ ಚೈತನ್ಯದಿಂದಿರಲು ಸಾಕಷ್ಟು ಹಣ್ಣಿನ ರಸ ಅಥವಾ ನೀರನ್ನು ಸೇವಿಸಿಕೊಳ್ಳಿ. ಮುಖ್ಯವಾಗಿ ಗಮನಿಸಬೇಕಾದಂಥದ್ದು, ನಿಮ್ಮಲ್ಲಿರುವ ದೃಢ ನಿರ್ಧಾರ ತೆಗೆದುಕೊಳ್ಳುವ ಗುಣವು ಇಂದು ನಿಮ್ಮ ಅನೇಕ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಲಿದ್ದೀರಿ. ಇನ್ನು ಅತಿಯಾದ ಅಹಂಕಾರ ಅಥವಾ ಹಠಮಾರಿತನವು ಹತ್ತಿರದ ಸಂಬಂಧಗಳಲ್ಲಿ ಬಿರುಕು ತರಬಹುದು. ಆದ್ದರಿಂದ ಈ ದಿನ ತುಂಬಾ ಎಚ್ಚರಿಕೆ ಇರಲಿ. ಇನ್ನು ಈ ದಿನದ ನಿಮ್ಮ ಪರಿಹಾರದ ವಿಚಾರವನ್ನು ನೋಡುವುದಾದರೆ ಈ ದಿನ ನೀವು ಆದಷ್ಟು ಸೂರ್ಯನಾರಾಯಣ ದೇವರಿಗೆ ಅರ್ಘ್ಯವನ್ನು ಸಮರ್ಪಣೆ ಮಾಡತಕ್ಕಂಥದ್ದು ಅಥವಾ ಶಿವದೇವರಿಗೆ ಬಿಲ್ಲೋಪತ್ರೆಯನ್ನು ಅರ್ಪಿಸುವುದು ನಿಮಗೆ ಅತ್ಯಂತ ಶುಭವನ್ನು ತಂದುಕೊಡಲಿದೆ. ಕೆಂಪು ಹೂವುಗಳಿಂದ ಪೂಜೆಯನ್ನು ಮಾಡಿ ಮತ್ತು ದೇವತಾ ಆರಾಧನೆಯನ್ನು ಮಾಡಿಕೊಳ್ಳಿ. ಸ್ನೇಹಿತರೆ, ನೀವು ಈ ದಿನ ನಿಮ್ಮ ಆತ್ಮೀಯ ಸ್ನೇಹಿತರೊಂದಿಗೆ
ಸಣ್ಣ ಪುಟ್ಟ ಒಂದು ಮನಸ್ತಾಪಕ್ಕೆ ಒಳಗಾಗುವಂತ ಸಾಧ್ಯತೆಯೂ ಬರಬಹುದು. ಆದಷ್ಟು ಕೆಲವು ವಿಚಾರಗಳ ಬಗ್ಗೆ ಆದಷ್ಟು ಎಚ್ಚರಿಕೆಯಿಂದ ಮುಂದುವರಿಯಿರಿ. ಮತ್ತು ಹಣದ ವ್ಯವಹಾರದಲ್ಲಿ ಇದನ್ನ ಯಾರಿಗೂ ನೀವು ಸಾಲವನ್ನು ಕೊಡದೇ ಇರತಕ್ಕಂಥದ್ದು ಒಳ್ಳೆಯದು. ಕೊಟ್ಟಂತಹ ಸಾಲಗಳು ನಿಮಗಿದಿನ ಹಿಂತಿರುಗದೆ ಇರತಕ್ಕಂಥದ್ದು ಸ್ವಲ್ಪ ಮಟ್ಟಿಗೆ ಬೇಸರವನ್ನು ಕೊಡಬಹುದು. ಸ್ವಲ್ಪ ಎಚ್ಚರಿಕೆಯಿಂದ ಹಣದ ವ್ಯವಹಾರವನ್ನು ಮಾಡಿಕೊಳ್ಳಿ. ಇನ್ನು ಈ ದಿನದ ನಿಮ್ಮ ಶುಭ ಸಂಖ್ಯೆ 9, ಶುಭ ಬಣ್ಣ ಬಂಗಾರದಂತಹ ಬಣ್ಣ, ದಿನದ ಮಂತ್ರ ಓಂ ನಮಃ ಶಿವಾಯ ಇಲ್ಲವೇ ಓಂ ಸೂರ್ಯಾಯ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪ ಮಾಡುವುದರಿಂದ ನಿಮಗೆ ಶುಭ ದೊರೆಯಲಿದೆ. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಇಂದು ಅತ್ಯಂತ ವ್ಯವಸ್ಥಿತವಾದ ಮತ್ತು ಕಾರ್ಯನಿರತ ದಿನ. ನಿಮ್ಮ ರಾಶಿಯಾಧಿಪತಿಯಾದಂತಹ ಬುಧನ ಪ್ರಭಾವದಿಂದಾಗಿ ನಿಮ್ಮ ಬುದ್ಧಿಶಕ್ತಿ ಮತ್ತು ವಿವೇಚನೆ ಚುರುಕಾಗಿರಲಿದೆ. ಕಳೆದು ಹೋದ ವಸ್ತುಗಳು ಅಥವಾ ದೀರ್ಘಕಾಲದಿಂದ ಸಿಗದಿದ್ದ ಮಾಹಿತಿಗಳು ಇಂದು ನಿಮಗೆ ಲಭ್ಯವಾಗುವಂತ ಸಾಧ್ಯತೆ ಇದೆ. ಇನ್ನು ಈ ದಿನದ ನಿಮ್ಮ ವೃತ್ತಿ ಮತ್ತು ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಉದ್ಯೋಗಿಗಳು ಕೆಲಸದ ಸ್ಥಳದಲ್ಲಿ ನಿಮ್ಮ ಕಾರ್ಯಕ್ಷಮತೆಯನ್ನು ಹೆಚ್ಚಿಸಲಿಕೊಳ್ಳಲಿದ್ದೀರಿ. ಕಠಿಣವಾದ ಕೆಲಸಗಳನ್ನು ಸುಲಭವಾಗಿ ಪೂರ್ಣಗೊಳಿಸುವಂತಹ ದಿನ. ಸಹೋದ್ಯೋಗಿಗಳಿಗೆ ನಿಮ್ಮ ಸಹಾಯದ ಅಗತ್ಯವಿರಲಿದೆ. ಗಣಿತ, ಲೆಕ್ಕಪತ್ರ ಮತ್ತು ತಾಂತ್ರಿಕ ಕ್ಷೇತ್ರದಲ್ಲಿರತಕ್ಕಂಥವರಿಗೆ ಇಂದು ಲಾಭದಾಯಕವಾದಂತಹ ದಿನ. ವ್ಯಾಪಾರಿಗಳು ವ್ಯಾಪಾರದಲ್ಲಿ ಲಾಭವು ಇದನ್ನು ನಿಮಗೆ ಸ್ಥಿರವಾಗಿರಲಿದೆ. ಗ್ರಾಹಕರೊಂದಿಗೆ ಒಂದು ಸಂವಹನ ನಡೆಸುವಾಗ ನಿಮ್ಮ ನಯವಾದ ಮಾತುಗಳು ಹೊಸ ಒಪ್ಪಂದಗಳನ್ನು ತಂದುಕೊಡಲಿವೆ. ಸಣ್ಣ ಹೂಡಿಕೆಗಳಿಗೆ ಇಂದು ಸಕಾಲವಾದಂತಹ ದಿನ. ಇನ್ನು ಈ ದಿನದ ನಿಮ್ಮ ಆರ್ಥಿಕ ಸ್ಥಿತಿಗತಿಯನ್ನು ನೋಡುವುದಾದರೆ ಆರ್ಥಿಕವಾಗಿ ಇಂದು ನೀವು ಸಮತೋಲಿತ ಒಂದು ದಿನವನ್ನು ನೋಡಲಿದ್ದೀರಿ. ಈ ದಿನ ಆದಾಯವು ನಿಮಗೆ ನಿರೀಕ್ಷಿತ ಪ್ರಮಾಣದಲ್ಲಿ ಬರಲಿದೆ. ಅನಗತ್ಯ ಖರ್ಚುಗಳನ್ನು ಆದಷ್ಟು ನೀವು ನಿಯಂತ್ರಣ ಮಾಡಿಕೊಳ್ಳುವುದು ಒಳ್ಳೆಯದು. ಉಳಿತಾಯ ಯೋಜನೆಗಳಲ್ಲಿ ಹೂಡಿಕೆ ಮಾಡಲು ಅಥವಾ ಬ್ಯಾಂಕಿಂಗ್ ಕೆಲಸಗಳನ್ನು ಮುಗಿಸಲು ಇಂದು ಉತ್ತಮವಾದಂತಹ ದಿನ. ಇನ್ನು ಕುಟುಂಬ ಮತ್ತು ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಟುಂಬದಲ್ಲಿ ಒಂದು ಸಾಮರಸ್ಯವಿರುವಂತಹ ದಿನ. ಮನೆಯ ಜವಾಬ್ದಾರಿಗಳನ್ನು ಹಂಚಿಕೊಳ್ಳುವಲ್ಲಿ ಸಂಗಾತಿಯ ಒಂದು ಸಂಪೂರ್ಣ ಸಹಕಾರ ಸಿಗಲಿದೆ. ಮಕ್ಕಳ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಕೆಲವು ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳಲಿದ್ದೀರಿ. ಹಳೆಯ ಸಂಬಂಧಿಕರಿಂದ ಅನಿರೀಕ್ಷಿತ ಕರೆ ಅಥವಾ ಭೇಟಿ ಸಂಭವಿಸಬಹುದು. ಇನ್ನು ಆರೋಗ್ಯದ ವಿಚಾರವನ್ನು ನೋಡುವುದಾದರೆ ಆರೋಗ್ಯದ ಬಗ್ಗೆ ತುಂಬಾ ಕಾಳಜಿ ಬೇಕು. ಈ ದಿನ ಅತಿಯಾದ ಕೆಲಸದಿಂದಾಗಿ ನಿಮಗೆ ಬೆನ್ನು ನೋವು ಅಥವಾ ಕುತ್ತಿಗೆ ನೋವಿನಂತಹ ಸಮಸ್ಯೆಗಳು ಕಾಣಿಸಿಕೊಳ್ಳಲಿದೆ. ಆಹಾರದಲ್ಲಿ ಪೌಷ್ಟಿಕಾಂಶವಿರಲಿ. ಸರಿಯಾದ ಸಮಯಕ್ಕೆ ವಿಶ್ರಾಂತಿಯನ್ನು ಮಾಡಿಕೊಳ್ಳಿ. ಆರೋಗ್ಯದ ಕಡೆಗೆ ಹೆಚ್ಚಿನ ಜಾಗರೂಕತೆ, ಹೆಚ್ಚಿನ ನೀರಿನ ಸೇವನೆ ಹಾಗೂ ಆದಷ್ಟು ವ್ಯಾಯಾಮವನ್ನು ಯಥೋಚಿತವಾಗಿ ಮಾಡಿಕೊಳ್ಳಿ. ಮುಖ್ಯವಾಗಿ ಗಮನಿಸಬೇಕಾದಂಥದ್ದು, ಇಂದು ಸಣ್ಣ ಪುಟ್ಟ ವಿವರಗಳಿಗೂ ಗಮನವನ್ನು ಕೊಡುವಂಥದ್ದು ಮರೆಯಬೇಡಿ. ಇಂದು ಕೆಲಸದಲ್ಲಿನ ದೋಷಗಳನ್ನು ತಪ್ಪಿಸಲು ಇದು ಸಹಕಾರಿಯಾಗಲಿದೆ. ಇನ್ನು ಎಚ್ಚರಿಕೆ ಮಾಡತಕ್ಕಂಥದ್ದು, ಅತಿಯಾದ ವಿಮರ್ಶಾತ್ಮಕ ಗುಣವು ಇತರರ ಮನಸ್ಸನ್ನು ನೋಯಿಸಬಹುದು. ಆದ್ದರಿಂದ ಎಲ್ಲವನ್ನು ಲಘುವಾಗಿ ತೆಗೆದುಕೊಳ್ಳಲು ಪ್ರಯತ್ನಿಸಿಕೊಳ್ಳಿ. ಇನ್ನು ಈ ದಿನದ ನಿಮ್ಮ ಮುಖ್ಯವಾಗಿ ನೋಡುವಂಥದ್ದು, ಹಣದ ವ್ಯವಹಾರದಲ್ಲಿ ಸ್ವಲ್ಪ ಹೆಚ್ಚಿನ ಜಾಗರೂಕತೆ ಬೇಕು. ಯಾರಾದರೂ ನಿಮ್ಮಲ್ಲಿ ದಿನ ಸಾಲವನ್ನು ಕೇಳುವಂತ ಸಾಧ್ಯತೆ, ಅಪ್ಪಿತಪ್ಪಿ ಸಹಿತ ಸಾಲವನ್ನು ಇದನ್ನು ನೀವು ಕೊಟ್ಟಲ್ಲಿ ಮುಂದೆ ನಿಮಗೆ ಆ ಹಣವು ಸಿಗಲು ತುಂಬಾ ಕಷ್ಟಪಡಬೇಕಾಗಬಹುದು. ಹಣದ ವಿಚಾರದಲ್ಲಿ ಎಚ್ಚರಿಕೆ ಮಾಡಿಕೊಳ್ಳಿ. ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡತಕ್ಕಂಥವರಿಗೆ ಇದನ್ನು ಉತ್ತಮ ಬಡ್ತಿ ದೊರೆಯುವಂತಹ ದಿನ. ಕೃಷಿಕರಿಗೆ ಸಣ್ಣ ಪುಟ್ಟ ತೊಂದರೆ ತೊಡಕುಗಳು ಎದುರಾಗಬಹುದು, ಎಚ್ಚರಿಕೆ ಇರಲಿ. ಇನ್ನು ಈ ದಿನ ನಿಮ್ಮ ಪರಿಹಾರಕ್ಕಾಗಿ ಗಣಪತಿ ದೇವರಿಗೆ ದೂರ್ವೆಯನ್ನು ಸಮರ್ಪಣೆ ಮಾಡಿ ಹಾಗೂ ಶಿವದೇವರಿಗೆ ಜಲಾಭಿಷೇಕವನ್ನು ಮಾಡುವುದು ನಿಮಗೆ ಶುಭವನ್ನು ತಂದುಕೊಡಲಿದೆ. ಹಸಿರು ಬಣ್ಣದ ಆಹಾರವನ್ನು ದಾನ ಮಾಡುವುದು ಒಳ್ಳೆಯದು. ಇನ್ನು ಈ ದಿನದ ನಿಮ್ಮ ಶುಭ ಸಂಖ್ಯೆ 5, ಶುಭ ಬಣ್ಣ ಹಸಿರು ಬಣ್ಣ. ಈ ದಿನ ಓಂ ಬುಧಾಯ ನಮಃ ಎಂಬ ಮಂತ್ರವನ್ನು 28 ಬಾರಿ ಜಪ ಮಾಡಿ ಶುಭವಾಗಲಿದೆ. ತುಲಾ ರಾಶಿ. ತುಲಾ ರಾಶಿಯವರಿಗೆ ಇಂದು ಸಮತೋಲನದ ದಿನ. ನಿಮ್ಮ ರಾಶಿಯಾಧಿಪತಿ ಶುಕ್ರನ ಪ್ರಭಾವದಿಂದಾಗಿ ನಿಮ್ಮಲ್ಲಿ ಸೌಂದರ್ಯ ಪ್ರಜ್ಞೆ ಮತ್ತು ಸಮಾಜದಲ್ಲಿ ಬೆರೆಯುವ ಉತ್ಸಾಹ ಹೆಚ್ಚಾಗಲಿದೆ. ಕಲೆ, ಸಂಗೀತ ಅಥವಾ ಸಾಹಿತ್ಯ ಕ್ಷೇತ್ರದಲ್ಲಿರುವವರಿಗೆ ಇಂದು ಹೊಸ ಪ್ರೇರಣೆ ಸಿಗುವಂತ ದಿನ. ಮನಸ್ಸು ಒಂದು ಪ್ರಫುಲ್ಲವಾಗಿರಲಿದೆ. ಇನ್ನು ವೃತ್ತಿ ಮತ್ತು ವ್ಯವಹಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉದ್ಯೋಗಿಗಳು ಕಚೇರಿಯಲ್ಲಿ ಸಣ್ಣ ಪುಟ್ಟ
ಒಂದು ತೊಡಕುಗಳಿಗೆ ಎದುರಾಗಬಹುದು. ಆದಷ್ಟು ಉದ್ಯೋಗದಲ್ಲಿ ಇದನ್ನು ನೀವು ಎಚ್ಚರಿಕೆ ಬೇಕು. ನಿಮ್ಮ ಈ ದಿನದ ವಾತಾವರಣವು ನಿಮಗೆ ಆಹ್ಲಾದವನ್ನು ತಂದುಕೊಡಬಹುದು. ಆದರೆ ಉದ್ಯೋಗಿಗಳು ಕಚೇರಿಯಲ್ಲಿ ಸ್ವಲ್ಪ ಎಚ್ಚರಿಕೆ ಇರಲಿ. ನಿಮ್ಮ ಸೌಮ್ಯ ಸ್ವಭಾವದಿಂದಾಗಿ ಮೇಲಧಿಕಾರಿಗಳ ಮತ್ತು ಸಹೋದ್ಯೋಗಿಗಳ ಮನವನ್ನು ಗೆಲ್ಲುವಂಥ ದಿನ. ಹೊಸ ಉದ್ಯೋಗಕ್ಕಾಗಿ ಪ್ರಯತ್ನಿಸತಕ್ಕಂಥವರಿಗೆ ಇಂದು ಸಂದರ್ಶನದಲ್ಲಿ ಯಶಸ್ಸು ಸಿಗುವಂಥ ಸಂಭವವಿರತಕ್ಕಂತಹ ಹೆಚ್ಚಿನ ಸಮಯವಿದೆ. ಇನ್ನು ವ್ಯಾಪಾರಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೂಡಿಕೆ ಅಥವಾ ಹೊಸ ಪಾಲುದಾರಿಕೆ ಇಂದು ನಿಮಗೆ ಪೂರಕವಾದಂಥ ದಿನ. ಸೌಂದರ್ಯವರ್ಧಕ, ವಸ್ತ್ರಾಲಂಕಾರ ಅಥವಾ ಐಷಾರಾಮಿ ವಸ್ತುಗಳ ವ್ಯಾಪಾರಿಗಳಿಗೆ ಉತ್ತಮ ಲಾಭ ದೊರೆಯುವಂಥ ದಿನ. ಇನ್ನು ಈ ದಿನದ ನಿಮ್ಮ ಆರ್ಥಿಕ ಒಂದು ಸ್ಥಿತಿಯನ್ನು ನೋಡುವುದಾದರೆ ಆರ್ಥಿಕವಾಗಿ ಇಂದು ಲಾಭದಾಯಕವಾದಂಥ ದಿನ. ಅನಿರೀಕ್ಷಿತ ಮೂಲಗಳಿಂದ ಹಣ ಬರುವಂಥ ಸಾಧ್ಯತೆಯೂ ಇದೆ. ಆದರೆ ಐಷಾರಾಮಿ ವಸ್ತುಗಳ ಖರೀದಿ ಅಥವಾ ಮನರಂಜನೆಗಾಗಿ ಅತಿಯಾದ ಹಣ ವ್ಯಯವಾಗದಂತೆ ಗಮನ ಹರಿಸಿ. ಉಳಿತಾಯದ ಬಗ್ಗೆ ಯೋಜನೆ ರೂಪಿಸಲು ಇಂದು ಸುಸಮಯ. ಆದಷ್ಟು ಹಣದ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ ಮಾಡಿಕೊಳ್ಳಿ. ಇನ್ನು ಕುಟುಂಬದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಟುಂಬದಲ್ಲಿ ಸಂತೋಷ ಮತ್ತು ಸಂಭ್ರಮದ ಒಂದು ವಾತಾವರಣವಿರಲಿದೆ. ಸಂಗಾತಿಯೊಂದಿಗೆ ಮಧುರ ಬಾಂಧವ್ಯ ಇರಲಿದ್ದು ಒಟ್ಟಾಗಿ ಯಾವುದಾದರೂ ಸಮಾರಂಭದಲ್ಲಿ ಭಾಗವಹಿಸಲಿದ್ದೀರಿ. ಪ್ರೇಮಿಗಳಿಗೆ ಇಂದು ಮನದ ಮಾತುಗಳನ್ನು ಹಂಚಿಕೊಳ್ಳಲು ಸೂಕ್ತವಾದಂತಹ ದಿನ. ಇನ್ನು ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಗ್ಯವು ಸಾಮಾನ್ಯವಾಗಿ ಉತ್ತಮವಾಗಿರಲಿದೆ. ಆದರೆ ನಿಮ್ಮ ಆಹಾರ ಕ್ರಮದ ಬಗ್ಗೆ ಸ್ವಲ್ಪ ಎಚ್ಚರವಿರಲಿ. ಅತಿಯಾದ ಸಿಹಿ ಪದಾರ್ಥಗಳ ಸೇವನೆಯಿಂದ ಆದಷ್ಟು ದೂರವಿರಿ. ರಾತ್ರಿ ಸರಿಯಾದ ಸಮಯಕ್ಕೆ ನಿದ್ರೆ ಮಾಡುವುದು ನಿಮ್ಮ ಚೈತನ್ಯವನ್ನು ಕಾಪಾಡಿಕೊಳ್ಳಲಿದ್ದೀರಿ. ಇನ್ನು ಮುಖ್ಯವಾಗಿ ಗಮನಿಸಬೇಕಾದಂಥದ್ದು, ನಿಮ್ಮ ನಿರ್ಧಾರ ತೆಗೆದುಕೊಳ್ಳುವಂಥ ವಿಚಾರ ತುಂಬ ಜಾಗರೂಕತೆಯಿಂದ ಮಾಡಿ. ಸಾಮರ್ಥ್ಯವು ಇಂದು ನಿಮ್ಮ ಸಾಮರ್ಥ್ಯ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಲಿದೆ. ಯಾವುದಕ್ಕೂ ಹಿಂಜರಿಯದೆ ಮುಂದುವರಿಯಿರಿ. ಎಚ್ಚರಿಕೆ ಮಾಡತಕ್ಕಂಥದ್ದು, ಇತರರ ಒಂದು ವಿಚಾರಗಳಲ್ಲಿ ಅತಿಯಾಗಿ ತಲೆ ಹಾಕಲು ಹೋಗಬೇಡಿ. ನಿಮ್ಮ ನೆಮ್ಮದಿಯನ್ನು ಕೆಡಿಸಬಹುದು. ಆದಷ್ಟು ಎಚ್ಚರಿಕೆ ಇರಲಿ. ಇನ್ನು ಈ ದಿನ ಕೃಷಿಕರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೃಷಿಕರಿಗೆ ಹೈನುಗಾರಿಕೆಯಲ್ಲಿ ಒಳ್ಳೆಯ ಲಾಭ ದೊರಕಲಿದೆ. ನೀವು ಬೆಳೆದಂಥ ಬೆಳೆಗಳಿಗೆ ಉತ್ತಮ ಲಾಭ ದೊರಕಲಿದೆ. ಕೃಷಿಕರ ಜಮೀನಿನ ವಿಚಾರದಲ್ಲಿ ಯಾವುದಾದರೂ ಕೋರ್ಟ್ ಕೇಸುಗಳ ವಿಚಾರಗಳಿದ್ದಂತಲ್ಲಿ ಸ್ವಲ್ಪ ಹಿನ್ನಡೆಯಾಗಬಹುದು. ಆ ವಿಚಾರದಲ್ಲಿ ಎಚ್ಚರಿಕೆ ಅವಶ್ಯಕ. ಇನ್ನು ಈ ದಿನದ ನಿಮ್ಮ ಪರಿಹಾರಕ್ಕಾಗಿ ಶಿವಲಿಂಗಕ್ಕೆ ಅಕ್ಕಿಯನ್ನು ಅರ್ಪಿಸುವುದು ಅಥವಾ ಮಹಾಲಕ್ಷ್ಮಿಯನ್ನು ಪ್ರಾರ್ಥಿಸುವುದರಿಂದ ನಿಮಗೆ ಶ್ರೇಯಸ್ಕರ ದೊರೆಯಲಿದೆ. ಬಿಳಿ ಬಣ್ಣದ ಹೂವುಗಳಿಂದ ಪೂಜನೆಯನ್ನು ಮಾಡಿ. ಇನ್ನು ಈ ದಿನದ ನಿಮ್ಮ ಶುಭ ಸಂಖ್ಯೆ 8, ಶುಭ ಬಣ್ಣ ಬಿಳಿಯ ಬಣ್ಣ. ದಿನದ ಮಂತ್ರ ಓಂ ಶುಕ್ರಾಯ ನಮಃ ಎಂಬ ಮಂತ್ರವನ್ನು ಯಥೋಚಿತವಾಗಿ ಜಪ ಮಾಡಿಕೊಳ್ಳಿ. ಶುಭವಾಗಲಿದೆ. ವೃಶ್ಚಿಕ ರಾಶಿಯವರಿಗೆ ಇಂದು ದೃಢ ಸಂಕಲ್ಪದ ದಿನ. ನಿಮ್ಮ ರಾಶಿಯಾಧಿಪತಿಯಾದಂತಹ ಮಂಗಳನ ಪ್ರಭಾವದಿಂದಾಗಿ ಅಸಾಧ್ಯವಾದದ್ದನ್ನು ಸಾಧಿಸುವ ಛಲ ನಿಮ್ಮಲ್ಲಿ ಬರಲಿದೆ. ಶತ್ರುಗಳ ಮೇಲೆ ಜಯ ಸಾಧಿಸುವಂತಹ ದಿನ. ದೀರ್ಘಕಾಲದ ಸಮಸ್ಯೆಗಳಿಗೆ ಇಂದು ಅನಿರೀಕ್ಷಿತ ಪರಿಹಾರಗಳು ದೊರೆಯುವಂಥ ದಿನ. ಇನ್ನು ವೃತ್ತಿ ಮತ್ತು ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಉದ್ಯೋಗಿಗಳು ಕಚೇರಿಯಲ್ಲಿ ನಿಮ್ಮ ಕೆಲಸದ ಒಂದು ವೇಗ ಮತ್ತು ನಿಖರತೆ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಲಿದೆ. ರಹಸ್ಯ ಶತ್ರುಗಳ ಬಗ್ಗೆ ಜಾಗರೂಕತೆ ಇರಲಿ. ಆದರೆ ನಿಮ್ಮ ದಕ್ಷತೆಯೇ ಅವರಿಗೆ ಉತ್ತರ ನೀಡಲಿದೆ. ಸಂಶೋಧನೆ ಮತ್ತು ತಾಂತ್ರಿಕ ಕ್ಷೇತ್ರದಲ್ಲಿ ಇರತಕ್ಕಂಥವರಿಗೆ ಇಂದು ಶುಭಕರವಾದಂಥ ದಿನ. ಇನ್ನು ವ್ಯಾಪಾರಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ವ್ಯಾಪಾರಿಗಳು ಹಳೆಯ ಬಾಕಿ ವಸೂಲಿ ಮಾಡುವಲ್ಲಿ ಯಶಸ್ವಿಯಾಗಲಿದ್ದೀರಿ. ಕಬ್ಬಿಣ, ಯಂತ್ರೋಪಕರಣ ಅಥವಾ ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲಿ ಇರುವವರಿಗೆ ಉತ್ತಮ ಲಾಭದ ಸೂಚನೆ ಇರತಕ್ಕಂಥ ದಿನ. ಹೊಸ ಹೂಡಿಕೆಗೆ ಧೈರ್ಯ ತೋರುವಂಥ ದಿನ. ಇನ್ನು ನಿಮ್ಮ ಒಂದು ಆರ್ಥಿಕ ಸ್ಥಿತಿಗತಿಯನ್ನು ನೋಡುವುದಾದರೆ ಆರ್ಥಿಕವಾಗಿ ಇಂದು ಸುಧಾರಣೆ ಕಂಡು ಬರಲಿದೆ. ಅನಿರೀಕ್ಷಿತ ಒಂದು ಧನ ಲಾಭ ಅಥವಾ ವಿಮೆಯಂತಹ ಮೂಲಗಳಿಂದ ಹಣ ಬರಬಹುದು. ಆದರೆ ಗುಪ್ತ ಖರ್ಚುಗಳು ಎದುರಾಗಬಹುದು. ಆದ್ದರಿಂದ ಹಣಕಾಸಿನ ವ್ಯವಹಾರಗಳಲ್ಲಿ ಪಾರದರ್ಶಕತೆ ಇರಲಿ. ಇನ್ನು ನಿಮ್ಮ ಕುಟುಂಬದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಟುಂಬದಲ್ಲಿ ಸ್ವಲ್ಪ ಗಂಭೀರ ವಾತಾವರಣವಿರಬಹುದು. ಸಂಗಾತಿಯೊಂದಿಗೆ ಮಾತನಾಡುವಾಗ ನೇರ ನುಡಿಗಳು ಮನಸ್ಸಿಗೆ ನೋವುಂಟು ಮಾಡದಂತೆ ಜಾಗರೂಕತೆ ವಹಿಸಿ.
ಮಕ್ಕಳ ಆರೋಗ್ಯ ಅಥವಾ ಭವಿಷ್ಯದ ಬಗ್ಗೆ ಸ್ವಲ್ಪ ಚಿಂತೆ ಕಾಡುವಂತಹ ದಿನ. ಹಿರಿಯರ ಬೆಂಬಲ ನಿಮಗೆ ಸಮಾಧಾನ ನೀಡಲಿದೆ. ಇನ್ನು ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ಬೇಡ. ರಕ್ತದೊತ್ತಡ ಅಥವಾ ಉಷ್ಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಕಾಡಬಹುದು. ದಿನವಿಡೀ ಉಲ್ಲಾಸದಿಂದ ಇರಲು ಯೋಗ ಅಥವಾ ವ್ಯಾಯಾಮಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡಿ. ಮಸಾಲೆಯುಕ್ತ ಆಹಾರದಿಂದ ತುಂಬ ದೂರವಿರುವುದರಿಂದ ಆರೋಗ್ಯ ಉತ್ತಮವಾಗಿರಲಿದೆ. ಮುಖ್ಯವಾಗಿ ಗಮನಿಸಬೇಕಾದಂಥದ್ದು, ನಿಮ್ಮ ಗುರಿಗಳ ಮೇಲೆ ಕೇಂದ್ರೀಕರಿಸಿಕೊಳ್ಳಿ. ನೀವು ಮಾಡುವ ಪ್ರಯತ್ನಗಳು ದೀರ್ಘಕಾಲದ ಫಲವನ್ನು ತಂದುಕೊಡಲಿದೆ. ಮುಖ್ಯವಾಗಿ ಎಚ್ಚರಿಕೆ ಮಾಡತಕ್ಕಂಥದ್ದು, ಅತಿಯಾದ ಅನುಮಾನ ಪ್ರವೃತ್ತಿ ಅಥವಾ ಸೇಡಿನ ಮನೋಭಾವವು ನಿಮ್ಮ ವ್ಯಕ್ತಿತ್ವಕ್ಕೆ ಧಕ್ಕೆ ತರಬಹುದು. ಕ್ಷಮಾಗುಣ ಬೆಳೆಸಿಕೊಳ್ಳುವುದು ಒಳ್ಳೆಯದು. ಸ್ನೇಹಿತರೆ, ಈ ದಿನ ಕೃಷಿಕರಿಗೆ ನಿಮ್ಮ ಯಂತ್ರೋಪಕರಣಗಳು ಹಾಳಾಗುವಂಥದ್ದು ಆಗಬಹುದು. ಸ್ವಲ್ಪ ಆ ವಿಚಾರದಲ್ಲಿ ಹಣ ದುಂದುವೆಚ್ಚವಾಗಬಹುದು ಅಥವಾ ಬೆಳೆದಂಥ ಬೆಳೆಗಳು ಸ್ವಲ್ಪ ನಷ್ಟವನ್ನು ತಂದೊಡ್ಡುವಂತಹ ಸಾಧ್ಯತೆ. ಕೃಷಿಕರು ಸ್ವಲ್ಪ ಹೆಚ್ಚಿನ ಜಾಗರೂಕತೆ ಇರಲಿ ಮತ್ತು ಹಣದ ವ್ಯವಹಾರವನ್ನು ಮಾಡುವಾಗ ಕೃಷಿಯಲ್ಲಿ ಇದನ್ನು ನಷ್ಟವನ್ನು ತಂದುಕೊಡಬಹುದು. ಎಚ್ಚರಿಕೆ ಇರಲಿ. ಇನ್ನು ಈ ದಿನದ ನಿಮ್ಮ ಪರಿಹಾರಕ್ಕಾಗಿ ಹನುಮಂತನಿಗೆ ಕೆಂಪು ಸಿಂಧೂರ ಅರ್ಪಿಸುವುದು ಅಥವಾ ಶಿವದೇವರಿಗೆ ಜಲಾಭಿಷೇಕ ಮಾಡುವುದರಿಂದ ನಿಮಗೆ ಇದನ್ನ ರಕ್ಷಣೆ ದೊರೆಯಲಿದೆ. ಬಡವರಿಗೆ ಬೇಳೆಕಾಳುಗಳನ್ನು ದಾನ ಮಾಡಿ. ಇನ್ನು ಈ ದಿನದ ನಿಮ್ಮ ಶುಭ ಸಂಖ್ಯೆ 9, ಶುಭ ಬಣ್ಣ ಕೇಸರಿ ಬಣ್ಣ, ಶುಭ ಮಂತ್ರ ಓಂ ಅಂಗಾರಕಾಯ ನಮಃ ಎಂಬ ಮಂತ್ರವನ್ನು ಯಥೋಚಿತವಾಗಿ ನಿಮಗೆ ಸಾಧ್ಯವಿದ್ದಷ್ಟು ಜಪ ಮಾಡಿಕೊಳ್ಳಿ. ದೇವತಾ ಆರಾಧನೆ ಪೂಜೆಯನ್ನು ಮಾಡಿ. ಧನುಸ್ಸು ರಾಶಿಯವರಿಗೆ ಇಂದು ಸಕಾರಾತ್ಮಕ ಮತ್ತು ಜ್ಞಾನವೃದ್ಧಿಯ ದಿನ. ನಿಮ್ಮ ರಾಶ್ಯಾಧಿಪತಿ ಗುರುವು ಧರ್ಮ ಮತ್ತು ವಿದ್ಯಾರಂಗದಲ್ಲಿ ನಿಮಗೆ ಆಸಕ್ತಿ ಮೂಡಿಸಲಿದ್ದಾನೆ. ದೂರದ ಪ್ರಯಾಣ ಅಥವಾ ಆಧ್ಯಾತ್ಮಿಕ ಚಿಂತನೆಗಳಲ್ಲಿ ತೊಡಗಿಸಿಕೊಳ್ಳಲು ಇಂದು ಸೂಕ್ತ ಸಮಯ. ನಿಮ್ಮ ಆಶಾವಾದಿ ವ್ಯಕ್ತಿತ್ವವು ಇಂದು ಸಂಕಷ್ಟಗಳನ್ನು ದೂರ ಮಾಡಲಿದೆ. ಇನ್ನು ವೃತ್ತಿ ಮತ್ತು ವ್ಯವಹಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉದ್ಯೋಗಿಗಳು ಕಚೇರಿಯಲ್ಲಿ ನಿಮ್ಮ ಪ್ರಾಮಾಣಿಕತೆಗೆ ತಕ್ಕ ಗೌರವ ಪಡೆದುಕೊಳ್ಳುವಂಥ ದಿನ. ಬೋಧನೆ, ಸಲಹೆಗಾರಿಕೆ ಮತ್ತು ಕಾನೂನು ಕ್ಷೇತ್ರದಲ್ಲಿರ್ತಕ್ಕಂಥವರಿಗೆ ಇಂದು ಅತ್ಯಂತ ಯಶಸ್ವಿಯ ದಿನವಾಗಲಿದೆ. ಹೊಸ ವಿಷಯಗಳನ್ನು ಕಲಿಯಲು ನಿಮಗೆ ಅವಕಾಶ ದೊರೆಯಲಿದೆ. ಇನ್ನು ವ್ಯಾಪಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ವ್ಯವಹಾರದಲ್ಲಿ ಧಾರ್ಮಿಕ ಅಥವಾ ಸಾಂಸ್ಕೃತಿಕ ವಸ್ತುಗಳ ಮಾರಾಟವಿದ್ದರೆ ಲಾಭ ಹೆಚ್ಚಾಗಿರಲಿದೆ. ವಿದೇಶಿ ಸಂಪರ್ಕಗಳಿಂದ ಲಾಭವಾಗುವ ಸೂಚನೆ ಇದೆ. ಇನ್ನು ದೀರ್ಘಕಾಲದ ಹೂಡಿಕೆಗಳಿಗೆ ಇಂದು ಪೂರಕವಾದಂತಹ ದಿನವಾಗಲಿದೆ. ಇನ್ನು ಆರ್ಥಿಕ ಸ್ಥಿತಿಯನ್ನು ನೋಡುವುದಾದರೆ ಆರ್ಥಿಕವಾಗಿ ಇಂದು ಸಬಲರಾಗಿರಿ. ಆದಾಯದ ಹೊಸ ದಾರಿಗಳು ಗೋಚರಿಸಿಕೊಳ್ಳಲಿದೆ. ಧಾರ್ಮಿಕ ಕಾರ್ಯಗಳಿಗಾಗಿ ಅಥವಾ ದಾನ ಧರ್ಮಗಳಿಗಾಗಿ ಹಣ ವ್ಯಯಿಸುವಂಥ ದಿನ. ಮನೆಯಲ್ಲಿ ಮಂಗಳ ಕಾರ್ಯಗಳಿಗೆ ಖರ್ಚು ಮಾಡುವಂಥ ಸಾಧ್ಯತೆ ಇದೆ. ಇನ್ನು ಕುಟುಂಬ ಮತ್ತು ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಟುಂಬದಲ್ಲಿ ಹಿರಿಯರ ಮತ್ತು ಗುರುವಿನ ಮಾರ್ಗದರ್ಶನ ಲಭಿಸಲಿದೆ. ಸಂಗಾತಿಯೊಂದಿಗೆ ತೀರ್ಥಯಾತ್ರೆ ಅಥವಾ ಪ್ರೇಕ್ಷಣೀಯ ಸ್ಥಳಗಳಿಗೆ ಭೇಟಿ ನೀಡುವ ಯೋಜನೆ ರೂಪಿಸಿಕೊಳ್ಳಲಿದ್ದೀರಿ. ಮಕ್ಕಳ ಕಡೆಯಿಂದ ನಿಮಗೆ ಹೆಮ್ಮೆ ತರುವಂತಹ ಸುದ್ದಿ ಕೇಳಿ ಬರಲಿದೆ. ಇನ್ನು ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಗ್ಯವು ಇದನ್ನು ಸಾಮಾನ್ಯವಾಗಿ ಉತ್ತಮವಾಗಿರಲಿದೆ. ಆದರೆ ಅತಿಯಾದ ಆಹಾರ ಸೇವನೆಯಿಂದ ಅಜೀರ್ಣ ಅಥವಾ ಲಿವರ್ಗೆ ಸಂಬಂಧಿಸಿದ ಸಣ್ಣ ಪುಟ್ಟ ತೊಂದರೆಗಳು ಕಾಣಿಸಿಕೊಳ್ಳಬಹುದು. ಸಾತ್ವಿಕ ಆಹಾರ ಸೇವನೆ ಮತ್ತು ನಡಿಗೆಯನ್ನು ರೂಢಿಸಿಕೊಳ್ಳಿ. ಇನ್ನು ಮುಖ್ಯವಾಗಿ ಗಮನಿಸಬೇಕಾದಂಥದ್ದು, ನಿಮ್ಮ ಜ್ಞಾನವನ್ನು ಇತರರೊಂದಿಗೆ ಹಂಚಿಕೊಳ್ಳಿ. ಇಂದು ನಿಮ್ಮ ವ್ಯಕ್ತಿತ್ವವನ್ನು ಇನ್ನಷ್ಟು ವಿನ್ನತಗೊಳಿಸಲಿದೆ. ಇನ್ನು ಎಚ್ಚರಿಕೆಯ ವಿಚಾರ ಅಂದರೆ ಅತಿಯಾದ ಆತ್ಮವಿಶ್ವಾಸದಿಂದ ಇತರರ ಸಲಹೆಗಳನ್ನು ನಿರ್ಲಕ್ಷಿಸಬೇಡಿ. ವಾಸ್ತವದ ಅರಿವಿರತಕ್ಕಂಥದ್ದು ಒಳ್ಳೆಯದು. ಇನ್ನು ಈ ದಿನದ ನಿಮ್ಮ ಪರಿಹಾರದ ವಿಚಾರದಲ್ಲಿ ಶಿವದೇವರಿಗೆ ಆದಷ್ಟು ಆ ಹೂವುಗಳನ್ನು ಅರ್ಪಣೆ ಮಾಡಿ ಮತ್ತು ದೇವತಾ ಆರಾಧನೆಯನ್ನು ಮಾಡಿಕೊಳ್ಳಿ. ಶಿವದೇವರಿಗೆ ಬಿಳಿ ಹೂವಿನಿಂದ ಅರ್ಚನೆ ಮಾಡಿ ಮತ್ತು ಈ ದಿನ ಆದಷ್ಟು ನೀವು ಕೃಷಿ ಕ್ಷೇತ್ರದಲ್ಲಿ ಇರತಕ್ಕಂಥವರಿಗೆ
ಗೌರವವನ್ನು ನೀಡತಕ್ಕಂಥದ್ದು. ಅನ್ನದಾತರನ್ನು ಎಲ್ಲರೂ ಒಳ್ಳೆ ರೀತಿಯಲ್ಲಿ ನೋಡುವಂಥದ್ದು ಅವರಿಗೆ ಸಂತೋಷಮಯವಾಗಲಿದೆ. ಮತ್ತು ವಿಶೇಷವಾಗಿ ಈ ದಿನ ಯಾರಾದರೂ ಸರ್ಕಾರಿ ಉದ್ಯೋಗದಲ್ಲಿರತಕ್ಕಂಥವರಿದ್ದಲ್ಲಿ ಹೆಚ್ಚಿನ ಜಾಗರೂಕತೆಯನ್ನು ಮಾಡಿ ಮುಂದುವರಿಯಿರಿ. ಇನ್ನು ಈ ದಿನದ ನಿಮ್ಮ ಶುಭ ಸಂಖ್ಯೆ 7, ಶುಭ ಬಣ್ಣ ಹಳದಿ ಬಣ್ಣ, ಶುಭ ಮಂತ್ರ ಓಂ ಗುರವೇ ನಮಃ ಎಂಬ ಮಂತ್ರವನ್ನು ನೀವು ಸಾಧ್ಯವಿದ್ದಷ್ಟು ಬಾರಿ ಜಪ ಮಾಡಿಕೊಳ್ಳಿ. ಹಾಗೂ ಮುಖ್ಯವಾಗಿ ಇದನ್ನ ದೇವತಾ ಆರಾಧನೆ, ಇಷ್ಟ ದೇವರ ಸ್ಮರಣೆಯನ್ನು ಮಾಡಿಕೊಂಡು ಮುಂದುವರಿಯತಕ್ಕಂಥದ್ದು ಒಳ್ಳೆಯದು. ಮಕರ ರಾಶಿ. ಮಕರ ರಾಶಿಯವರಿಗೆ ಇಂದು ಶಿಸ್ತು ಮತ್ತು ಪರಿಶ್ರಮದ ದಿನ. ನಿಮ್ಮ ರಾಶಿಯಾಧಿಪತಿ ಶನಿಯ ಪ್ರಭಾವದಿಂದಾಗಿ ಕೆಲಸಗಳಲ್ಲಿ ವಿಳಂಬವಾದರೂ ಅಂತಿಮವಾಗಿ ಯಶಸ್ಸು ನಿಮ್ಮದಾಗಲಿದೆ. ತಾಳ್ಮೆಯೇ ನಿಮ್ಮ ಇಂದಿನ ದೊಡ್ಡ ಶಕ್ತಿ. ಹಳೆಯ ಬಾಕಿ ಉಳಿದಿದ್ದ ಕೆಲಸಗಳನ್ನು ಪೂರ್ಣಗೊಳಿಸಲು ಇಂದು ಸೂಕ್ತವಾದಂತಹ ಸಮಯ. ಇನ್ನು ವೃತ್ತಿ ಮತ್ತು ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಉದ್ಯೋಗಿಗಳಿಗೆ ಕಚೇರಿಯಲ್ಲಿ ಹೆಚ್ಚಿನ ಕೆಲಸದ ಹೊರೆ ಬರಬಹುದು. ಸವಾಲುಗಳನ್ನು ಎದುರಿಸಲು ಸಿದ್ಧರಾಗಿರಿ. ನಿಮ್ಮ ನಿಷ್ಠೆ ಮತ್ತು ಪ್ರಾಮಾಣಿಕತೆಯನ್ನು ಮೇಲಧಿಕಾರಿಗಳು ಗಮನಿಸುತ್ತಿರುತ್ತಾರೆ. ತಾಂತ್ರಿಕ ಅಥವಾ ಯಾಂತ್ರಿಕ ಕ್ಷೇತ್ರದಲ್ಲಿರುವವರಿಗೆ ಇಂದು ಲಾಭದಾಯಕವಾದಂಥ ದಿನ. ವ್ಯಾಪಾರಿಗಳು ಸ್ಥಿರಾಸ್ತಿ ಅಥವಾ ಕಬ್ಬಿಣಕ್ಕೆ ಸಂಬಂಧಿಸಿದ ವ್ಯವಹಾರಗಳಲ್ಲಿ ಲಾಭವನ್ನು ನಿರೀಕ್ಷಿಸಲಿದ್ದೀರಿ. ಹೊಸ ಹೂಡಿಕೆ ಮಾಡುವ ಮೊದಲು ಮಾರುಕಟ್ಟೆಯ ಏರಿಳಿತಗಳನ್ನು ಗಮನಿಸಿ ಶಾರ್ಟ್ಕಟ್ ಹಾದಿ ಹಿಡಿಯುವುದು ಬೇಡ. ಆದಷ್ಟು ದೇವತಾ ಆರಾಧನೆ, ಪೂಜೆ, ಪ್ರಾರ್ಥನೆಯನ್ನು ತಪ್ಪದೆ ಮಾಡಿಕೊಳ್ಳಿ. ಇನ್ನು ಆರ್ಥಿಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರ್ಥಿಕವಾಗಿ ಇಂದು ಸಾಧಾರಣವಾದಂತಹ ದಿನ. ಹಣದ ಒಳ ಹರಿವು ನಿಧಾನಗತಿಯಲ್ಲಿರಲಿದೆ. ಆದಾಯಕ್ಕಿಂತ ಖರ್ಚಿನ ಒಂದು ಪ್ರಮಾಣ ಹೆಚ್ಚಾಗದಂತೆ ಬಜೆಟ್ ರೂಪಿಸಿಕೊಳ್ಳಿ. ಆಸ್ತಿ ಖರೀದಿ ಅಥವಾ ಮನೆ ರಿಪೇರಿಗಾಗಿ ಹಣ ವ್ಯಯವಾಗುವಂಥ ಸಾಧ್ಯತೆ ಇದೆ. ಇನ್ನು ಕುಟುಂಬ ಮತ್ತು ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಟುಂಬದಲ್ಲಿ ಜವಾಬ್ದಾರಿಗಳು ಹೆಚ್ಚಾಗಲಿದೆ. ಸಂಗಾತಿಯೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಮೂಡುವಂಥ ಸಾಧ್ಯತೆ ಇದೆ. ಆದ್ದರಿಂದ ಮಾತುಕತೆ ನಡೆಸುವಾಗ ಆದಷ್ಟು ಸಂಯಮವಿರಲಿ. ಹಿರಿಯರ ಆರೋಗ್ಯದ ಬಗ್ಗೆ ತುಂಬ ವಿಶೇಷ ಗೌರವವನ್ನು ಕೊಡಿ. ಮಕ್ಕಳ ಶಿಸ್ತಿನ ಬಗ್ಗೆ ನೀವು ಸ್ವಲ್ಪ ಕಟ್ಟುನಿಟ್ಟಾಗಿರತಕ್ಕಂಥದ್ದು ಒಳ್ಳೆಯದು. ಇನ್ನು ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಗ್ಯದ ಕಡೆಗೆ ಗಮನ ಅಗತ್ಯ. ಮೂಳೆ ಅಥವಾ ಕೀಲು ನೋವಿನ ಸಮಸ್ಯೆಗಳು ಕಾಡಬಹುದು. ಅತಿಯಾದ ಮಾನಸಿಕ ಒತ್ತಡವನ್ನು ತಗ್ಗಿಸಲು ಸಂಜೆಯ ವೇಳೆ ವಿಶ್ರಾಂತಿ ಪಡೆಯತಕ್ಕಂಥದ್ದು ನಿಮಗೆ ಒಂದು ರೀತಿಯಲ್ಲಿ ಶುಭವನ್ನು ಕೊಡಲಿದೆ. ಶೀತಲ ಪಾನೀಯಗಳ ಸೇವನೆಯಿಂದ ಆದಷ್ಟು ದೂರವಿರುವಂಥದ್ದು ಒಳ್ಳೆಯದು. ಇನ್ನು ಈ ದಿನದ ಗಮನಿಸಬೇಕಾದಂಥ ಅಂಶಗಳು ಯಾವುದೆಂದರೆ, ಇಂದು ನೀವು ಮಾಡುವ ಕಠಿಣ ಪರಿಶ್ರಮವು ಭವಿಷ್ಯದಲ್ಲಿ ಸ್ಥಿರವಾದ ಫಲಿತಾಂಶವನ್ನು ನೀಡಲಿದೆ. ಸೋಮಾರಿತನವನ್ನು ಬಿಟ್ಟು ಚಟುವಟಿಕೆಯಿಂದ ಇರಿ. ಯಾರಿಗೂ ಶೀಘ್ರವಾಗಿ ಭರವಸೆ ನೀಡಬೇಡಿ. ಇನ್ನು ಪರಿಹಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೋಮವಾರದಂದು ಶಿವದೇವರಿಗೆ ವಿಶೇಷವಾಗಿ ಎಳ್ಳೆಣ್ಣೆಯಿಂದ ದೀಪ ಹಚ್ಚುವಂಥದ್ದು ಮತ್ತು ಶಿವದೇವರಿಗೆ ಸ್ಮರಣೆ ಮಾಡತಕ್ಕಂಥದ್ದು ಆಗಲಿದೆ. ಇನ್ನು ಈ ದಿನದ ನಿಮ್ಮ ಮುಖ್ಯವಾಗಿ ಪರಿಹಾರದ ವಿಚಾರವನ್ನು ನೋಡುವುದಾದರೆ, ಇದನ್ನು ನೀವು ಶಿವದೇವರಿಗೆ ಹಾಗೂ ಶನಿದೇವರಿಗೆ ಎಳ್ಳೆಣ್ಣೆಯ ದೀಪ ಹಚ್ಚುವುದು ಶ್ರೇಯಸ್ಸನ್ನು ತಂದುಕೊಡಲಿದೆ. ಬಡವರಿಗೆ ಅಥವಾ ಅಗತ್ಯವಿರುವವರಿಗೆ ಕಪ್ಪು ಬಣ್ಣದ ಆಹಾರ ಪದಾರ್ಥಗಳನ್ನು ದಾನ ಮಾಡಿಕೊಳ್ಳಿ. ಇನ್ನು ಈ ದಿನದ ನಿಮ್ಮ ಸರ್ವ ಇಷ್ಟಾರ್ಥಗಳೆಲ್ಲ ನೆರವೇರಲು ದೇವತಾ ಆರಾಧನೆ ಮುಖ್ಯ. ಇನ್ನು ಈ ದಿನದ ನಿಮ್ಮ ಶುಭ ಸಂಖ್ಯೆ 4, ಶುಭ ಬಣ್ಣ ನೀಲಿ ಬಣ್ಣ, ಶುಭ ದಿನದ ಮಂತ್ರ ಓಂ ಶನೈಶ್ಚರಾಯ ನಮಃ, ಓಂ ಶಂ ಶನೈಶ್ಚರಾಯ ನಮಃ ಎಂಬ ಮಂತ್ರವನ್ನು ಆದಷ್ಟು ಜಪ ಮಾಡಿಕೊಳ್ಳಿ, ಶುಭವಾಗಲಿದೆ. ಕುಂಭರಾಶಿ. ಕುಂಭ ರಾಶಿಯವರಿಗೆ ಇಂದು ನವೀನ ಆಲೋಚನೆಗಳ ದಿನ. ನಿಮ್ಮ ರಾಶ್ಯಾಧಿಪತಿ ಶನಿಯ ಪ್ರಭಾವದಿಂದ ಕೆಲಸದಲ್ಲಿ ಗಾಂಭೀರ್ಯವಿರಲಿದೆ. ಆದರೆ ಸೃಜನಶೀಲ ವಿಚಾರಗಳು ನಿಮ್ಮನ್ನು ಇತರರಿಗಿಂತ ಭಿನ್ನವಾಗಿ ನಿಲ್ಲಿಸಲಿವೆ. ಸಮಾಜಮುಖಿ ಕೆಲಸಗಳಲ್ಲಿ ಆಸಕ್ತಿ ಹೆಚ್ಚಾಗಲಿದ್ದು ಹಳೆಯ ಸ್ನೇಹಿತರಿಂದ ಅನಿರೀಕ್ಷಿತ ಸಹಾಯ ದೊರೆಯುವಂಥ ದಿನ. ಇನ್ನು ವೃತ್ತಿ ಮತ್ತು ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ
ಉದ್ಯೋಗಿಗಳು ಕಚೇರಿಯಲ್ಲಿ ನಿಮ್ಮ ವಿಭಿನ್ನ ಕೆಲಸದ ಶೈಲಿಗೆ ಮೆಚ್ಚುಗೆ ಸಿಗಲಿದೆ. ಐಟಿ, ತಂತ್ರಜ್ಞಾನ ಮತ್ತು ಸಾಮಾಜಿಕ ಸೇವಾ ಕ್ಷೇತ್ರದಲ್ಲಿರುವವರಿಗೆ ಇಂದು ಹೊಸ ಅವಕಾಶಗಳು ಲಭಿಸಲಿದೆ. ಸಹೋದ್ಯೋಗಿಗಳೊಂದಿಗೆ ಉತ್ತಮ ಬಾಂಧವ್ಯ ಕಾಪಾಡಿಕೊಳ್ಳಿ. ವ್ಯಾಪಾರಿಗಳು ವ್ಯಾಪಾರದಲ್ಲಿ ಲಾಭವು ಸ್ಥಿರವಾಗಿರಲಿದೆ. ಹೊಸ ತಂತ್ರಜ್ಞಾನ ಅಥವಾ ಆಧುನಿಕ ಪದ್ಧತಿಗಳನ್ನು ವ್ಯವಹಾರದಲ್ಲಿ ಅಳವಡಿಸಿಕೊಳ್ಳಲು ಇದು ಸಕಾಲವಾದಂತಹ ದಿನ. ಇನ್ನು ಪಾಲುದಾರಿಕೆಯ ವ್ಯವಹಾರದಲ್ಲಿ ತುಂಬ ಪಾರದರ್ಶಕತೆ ಅಗತ್ಯ. ಇನ್ನು ಆರ್ಥಿಕ ಒಂದು ಸ್ಥಿತಿಗತಿಯನ್ನು ನೋಡುವುದಾದರೆ ಆರ್ಥಿಕವಾಗಿ ಇಂದು ಸುಧಾರಣೆ ಕಂಡುಬರಲಿದೆ. ಆದಾಯದ ಹೊಸ ಮೂಲಗಳು ಗೋಚರಿಸಿಕೊಳ್ಳಬಹುದು. ಆದರೆ ಸಾಮಾಜಿಕ ಕಾರ್ಯಗಳಿಗಾಗಿ ಅಥವಾ ಗೆಳೆಯರೊಂದಿಗೆ ಮೋಜು ಮಸ್ತಿಗಾಗಿ ಹೆಚ್ಚಿನ ಹಣ ವ್ಯಯವಾಗುವಂಥ ಸಾಧ್ಯತೆ ಇದೆ. ಹೂಡಿಕೆ ಮಾಡುವ ಮುನ್ನ ಅನುಭವಸ್ಥರ ಸಲಹೆ ಸೂಚನೆಗಳನ್ನು ಪಡೆದುಕೊಳ್ಳಿ. ಕುಟುಂಬ ಮತ್ತು ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಟುಂಬದಲ್ಲಿ ತಿಳುವಳಿಕೆಯ ಒಂದು ವಾತಾವರಣವಿರಲಿದೆ. ಸಂಗಾತಿಯೊಂದಿಗೆ ಭವಿಷ್ಯದ ಯೋಜನೆಗಳ ಬಗ್ಗೆ ಚರ್ಚಿಸತಕ್ಕಂಥ ದಿನ. ಒಡ ಹುಟ್ಟಿದವರೊಂದಿಗೆ ಇದ್ದ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ದೂರವಾಗಲಿದೆ. ಪ್ರೇಮಿಗಳಿಗೆ ಇಂದು ಮಧುರವಾದಂಥ ದಿನವಾಗಲಿದೆ. ಇನ್ನು ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಗ್ಯದ ಬಗ್ಗೆ ಜಾಗರೂಕತೆ ಇರಲಿ. ಕಾಲು ನೋವು ಅಥವಾ ನರಗಳಿಗೆ ಸಂಬಂಧಿಸಿದ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಣಿಸಿಕೊಳ್ಳಲಿದೆ. ಆದಷ್ಟು ಎಚ್ಚರಿಕೆ ಬೇಕು ಮತ್ತು ದೇವತಾ ಆರಾಧನೆಯನ್ನು ಮಾಡಿಕೊಳ್ಳಿ. ಇನ್ನು ಈ ದಿನದ ನಿಮ್ಮ ಆದಷ್ಟು ಒಂದು ಆರೋಗ್ಯದ ವೃದ್ಧಿಗಾಗಿ ಲಘು ವ್ಯಾಯಾಮ ಅಥವಾ ಧ್ಯಾನವನ್ನು ರೂಢಿಸಿಕೊಳ್ಳಿ. ರಾತ್ರಿ ವೇಳೆ ಹಗುರವಾದಂತಹ ಆಹಾರವನ್ನು ಸೇವನೆ ಮಾಡಿಕೊಳ್ಳುವಂಥದ್ದು ಉತ್ತಮ. ಇನ್ನು ಮುಖ್ಯವಾಗಿ ಇದನ್ನು ನೀವು ಗಮನಿಸಬೇಕಾದಂಥದ್ದು, ಇಂದು ನಿಮ್ಮ ವಿವೇಚನಾ ಶಕ್ತಿಯನ್ನು ಬಳಸಿ ತೆಗೆದುಕೊಳ್ಳುವ ನಿರ್ಧಾರಗಳು ನಿಮಗೆ ಯಶಸ್ಸು ತಂದುಕೊಡಲಿದೆ. ಇನ್ನು ಎಚ್ಚರಿಕೆಯ ವಿಚಾರವನ್ನು ನೋಡುವುದಾದರೆ ಅತಿಯಾದ ಆಲೋಚನೆಯಿಂದ ಮಾನಸಿಕ ಶಾಂತಿ ಕಳೆದುಕೊಳ್ಳಬೇಡಿ. ಅತಿಯಾದ ಖರ್ಚಿನ ಬಗ್ಗೆ ನಿಗಾ ಇರಲಿ. ಇನ್ನು ಈ ದಿನದ ನಿಮ್ಮ ಪರಿಹಾರದ ವಿಚಾರವನ್ನು ನೋಡುವುದಾದರೆ ಈ ದಿನ ಸೋಮವಾರದಂದು ಶಿವಲಿಂಗಕ್ಕೆ ಅಭಿಷೇಕವನ್ನು ಮಾಡುವುದು ಅಥವಾ ಹನುಮಾನ್ ಚಾಲೀಸ್ ಪಠಿಸುವುದು ನಿಮಗೆ ಸಕಾರಾತ್ಮಕ ಶಕ್ತಿಯನ್ನು ನೀಡಲಿದೆ. ಬಡವರಿಗೆ ಬಟ್ಟೆ ಅಥವಾ ಅನ್ನದಾನ ಮಾಡುವುದು ಹೆಚ್ಚಿನ ಶುಭಕರವಾದಂಥ ಫಲವನ್ನು ಕೊಡಲಿದೆ. ಇನ್ನು ಈ ದಿನದ ನಿಮ್ಮ ಶುಭ ಸಂಖ್ಯೆ 5, ಶುಭ ಬಣ್ಣ ನೇರಳೆ ಬಣ್ಣ, ಶುಭ ಮಂತ್ರ ಓಂ ನಮ ಶಿವಾಯ ಎಂಬ ಮಂತ್ರವನ್ನು 108 ಬಾರಿ ಜಪ ಮಾಡಿಕೊಳ್ಳಿ. ಇನ್ನು ಸ್ನೇಹಿತರೆ, ಈ ದಿನ ನೀವು ಆದಷ್ಟು ದೇವತಾ ಆರಾಧನೆ, ಪೂಜೆ, ನಿಮ್ಮ ಇಷ್ಟ ದೇವರ ಸ್ಮರಣೆ ಎಲ್ಲ ಮಾಡಿಕೊಂಡು ಮುಂದುವರಿದಲ್ಲಿ ನವಗ್ರಹಗಳ ಅನುಗ್ರಹ ನಿಮಗೆ ಪ್ರಾಪ್ತಿಯಾಗಲಿದೆ. ಶುಭವಾಗಲಿ. ಮೀನರಾಶಿ. ಮೀನ ರಾಶಿಯವರಿಗೆ ಇಂದು ಶಾಂತಿಯುತ ಮತ್ತು ಆಧ್ಯಾತ್ಮಿಕ ಚಿಂತನೆಯ ದಿನ. ನಿಮ್ಮ ರಾಶಿಯಾಧಿಪತಿ ಗುರುವಿನ ಪ್ರಭಾವದಿಂದ ಮನಸ್ಸಿನಲ್ಲಿ ಸಕಾರಾತ್ಮಕ ಆಲೋಚನೆಗಳು ಮೂಡಲಿದೆ. ದೀರ್ಘಕಾಲದ ಗೊಂದಲಗಳಿಗೆ ಇಂದು ತೆರೆ ಬೀಳಲಿದ್ದು ಮಾನಸಿಕವಾಗಿ ನೆಮ್ಮದಿ ಕಾಣಲಿದ್ದೀರಿ. ದೂರದ ಪ್ರಯಾಣದ ಯೋಜನೆಗಳು ಇಂದು ಕಾರ್ಯರೂಪಕ್ಕೆ ಬರಲಿದೆ. ಇನ್ನು ಈ ದಿನದ ನಿಮ್ಮ ವಿವರವಾದಂತಹ ಮಾಹಿತಿಯನ್ನು ನೋಡುವುದಾದರೆ ವೃತ್ತಿ ಮತ್ತು ವ್ಯವಹಾರದಲ್ಲಿ ಉದ್ಯೋಗಿಗಳು ಕಚೇರಿಯಲ್ಲಿ ಪರಿಸ್ಥಿತಿ ನಿರಾಳವಾಗಿರಲಿದೆ. ನಿಮ್ಮ ಸಲಹೆಗಳಿಗೆ ಮೇಲಧಿಕಾರಿಗಳಿಂದ ಮನ್ನಣೆ ಸಿಗುವಂಥ ದಿನ. ಶಿಕ್ಷಣ, ಧರ್ಮ ಮತ್ತು ಕೌನ್ಸೆಲಿಂಗ್ ಕ್ಷೇತ್ರದಲ್ಲಿರುವವರಿಗೆ ಇಂದು ಅತ್ಯಂತ ಯಶಸ್ವಿದಾಯಕವಾದಂಥ ದಿನ. ಹೊಸ ಕೆಲಸದ ಅವಕಾಶಗಳು ಸಹಿತ ಕೂಡಿ ಬರಲಿದೆ. ಇನ್ನು ವ್ಯಾಪಾರಿಗಳಿಗೆ ಉತ್ತಮವಾದಂತಹ ಒಂದು ಲಾಭದಾಯಕವಾದಂತಹ ದಿನ ಮತ್ತು ಸಾಧಾರಣ ಪ್ರಗತಿ ಇರುವಂತಹ ದಿನ. ವ್ಯಾಪಾರದಲ್ಲಿ ಸ್ವಲ್ಪ ಎಚ್ಚರಿಕೆ ಇರಲಿ. ಹಣಕಾಸಿನ ಹರಿವು ಚೆನ್ನಾಗಿದ್ದರೂ ದೊಡ್ಡ ಹೂಡಿಕೆ ಮಾಡುವ ಮೊದಲು ಲಾಭ ನಷ್ಟದ ಬಗ್ಗೆ ಕೂಲಂಕುಷವಾಗಿ ಯೋಚಿಸಿ ವಿದೇಶಿ ಸಂಪರ್ಕಗಳಿಂದ ಲಾಭದ ಸಾಧ್ಯತೆಯೂ ಇರತಕ್ಕಂಥ ದಿನ. ಇನ್ನು ಈ ದಿನದ ನಿಮ್ಮ ಆರ್ಥಿಕ ಸ್ಥಿತಿಗತಿಯನ್ನು ನೋಡುವುದಾದರೆ ಆರ್ಥಿಕವಾಗಿ ಇಂದು ಅನುಕೂಲಕರವಾದಂತಹ ದಿನ. ಹಣದ ಒಳಹರಿವು ಹೆಚ್ಚಾಗಲಿದೆ. ಇದರಿಂದ ಆರ್ಥಿಕ ಭದ್ರತೆ ಸಿಗಲಿದೆ. ಹಳೆಯ ಸಾಲುಗಳನ್ನು ತೀರಿಸಲು ಇಂದು ಸಕಾಲವಾದಂತಹ ದಿನ. ದತ್ತಿ ಕಾರ್ಯಗಳಿಗೆ ಅಥವಾ ದೇವಸ್ಥಾನಗಳಿಗೆ ಸಣ್ಣ ಮಟ್ಟದ ಕಾಣಿಕೆ ನೀಡುವಂತಹ ಒಂದು ಮನಸ್ಸು ಇರಲಿದೆ.
ಇನ್ನು ನಿಮ್ಮ ಕುಟುಂಬ ಮತ್ತು ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರ್ಥಿಕವಾಗಿ ಇಂದು ಅನುಕೂಲಕರವಾದಂಥ ದಿನ. ಹಣದ ಒಳಹರಿವು ಹೆಚ್ಚಾಗಲಿದೆ. ಇದರಿಂದ ಆರ್ಥಿಕ ಭದ್ರತೆ ಸಿಗಲಿದೆ. ಹಳೆಯ ಸಾಲುಗಳನ್ನು ತೀರಿಸಲು ಇಂದು ಸಕಾಲವಾದಂಥ ದಿನ. ದತ್ತಿ ಕಾರ್ಯಗಳಿಗೆ ಅಥವಾ ದೇವಸ್ಥಾನಗಳಿಗೆ ಸಣ್ಣ ಮಟ್ಟದ ಕಾಣಿಕೆ ನೀಡುವಂಥದ್ದು ಶುಭವನ್ನು ಕೊಡಲಿದೆ. ಇನ್ನು ಈ ದಿನದ ನಿಮ್ಮ ಮುಖ್ಯವಾಗಿ ಆರ್ಥಿಕವಾಗಿ ಅನುಕೂಲಕರವಾದಂಥ ದಿನವಾದರೂ ಸ್ವಲ್ಪ ಎಚ್ಚರಿಕೆ ಬೇಕು. ಭದ್ರತೆ ಸಿಗಲಿದೆ. ಹಳೆಯ ಸಾಲಗಳನ್ನು ತೀರಿಸಲು ಸಕಾಲವಾದಂಥ ದಿನ ಮತ್ತು ಸಣ್ಣ ಪುಟ್ಟ ತೊಂದರೆ ತೊಡಕುಗಳು ಎದುರಾದರೂ ಆದಷ್ಟು ಎಚ್ಚರಿಕೆ ಇರಲಿ. ಇನ್ನು ಕುಟುಂಬ ಮತ್ತು ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಟುಂಬ ಸದಸ್ಯರೊಂದಿಗೆ ಭಾವನಾತ್ಮಕ ಬಾಂಧವ್ಯ ಹೆಚ್ಚಾಗಲಿದೆ. ಮನೆಯಲ್ಲಿ ಹಿರಿಯರ ಆರೋಗ್ಯ ಸುಧಾರಿಸಿಕೊಳ್ಳಲಿದೆ. ಸಂಗಾತಿಯೊಂದಿಗೆ ಆಧ್ಯಾತ್ಮಿಕ ಅಥವಾ ಧಾರ್ಮಿಕ ಸ್ಥಳಗಳಿಗೆ ಭೇಟಿ ನೀಡುವ ಸಂಭವವಿದೆ. ಮಕ್ಕಳ ನಡವಳಿಕೆಯು ನಿಮಗೆ ಸಂತೋಷ ತಂದುಕೊಡಲಿದೆ. ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಗ್ಯದ ದೃಷ್ಟಿಯಿಂದ ಇಂದು ಉತ್ತಮವಾದಂಥ ದಿನ. ಆದರೆ ಅತಿಯಾದ ಆಲೋಚನೆಯಿಂದ ಸಣ್ಣ ಮಟ್ಟದ ಮಾನಸಿಕ ಆಯಾಸವಾಗಬಹುದು. ಸಾಕಷ್ಟು ನೀರು ಕುಡಿಯುವುದು ಮತ್ತು ಪೌಷ್ಟಿಕ ಆಹಾರ ಸೇವಿಸುವುದು ಮುಖ್ಯವಾಗಿರಲಿದೆ. ಸಂಜೆಯ ವೇಳೆಗೆ ಸ್ವಲ್ಪ ಧ್ಯಾನ ಮಾಡುವುದು ನಿಮಗೆ ಶುಭವನ್ನು ಕೊಡಲಿದೆ. ಇನ್ನು ಈ ದಿನದ ನಿಮ್ಮ ಸಲಹೆ ವಿಚಾರವನ್ನು ನೋಡುವುದಾದರೆ, ನಿಮ್ಮಲ್ಲಿರುವ ಕರುಣೆ ಮತ್ತು ಸಹಾಯ ಮಾಡುವ ಗುಣವು ಇಂದು ಅನೇಕರ ಪ್ರೀತಿಗೆ ಪಾತ್ರವಾಗುವಂತೆ ಮಾಡಲಿದೆ. ಎಚ್ಚರಿಕೆ ಏನೆಂದರೆ ಅತಿಯಾದ ಭಾವುಕರಾಗಿ ನಿರ್ಧಾರ ತೆಗೆದುಕೊಳ್ಳಬೇಡಿ. ಹಣಕಾಸಿನ ಒಂದು ವಿಚಾರದಲ್ಲಿ ಯಾರನ್ನೂ ಕುರುಡಾಗಿ ನಂಬಬೇಡಿ. ಎಚ್ಚರಿಕೆ ಇರಲಿ. ಇನ್ನು ಪರಿಹಾರದ ವಿಚಾರವನ್ನು ನೋಡುವುದಾದರೆ, ಸೋಮವಾರದಂದು ಶಿವಲಿಂಗಕ್ಕೆ ಹಾಲಿನ ಅಭಿಷೇಕವನ್ನು ಮಾಡುವುದು ಅಥವಾ ವಿಶೇಷವಾಗಿ ದೇವತಾ ಆರಾಧನೆ ಮಾಡಿಕೊಳ್ಳತಕ್ಕಂಥದ್ದು ಮಾಡಿಕೊಳ್ಳಿ ಮತ್ತು ಹಳದಿ ಬಣ್ಣದ ಹೂವುಗಳನ್ನು ಪೂಜನೆ ಮಾಡಿಕೊಳ್ಳಿ. ಇನ್ನು ಈ ದಿನದ ನಿಮ್ಮ ಶುಭ ಸಂಖ್ಯೆ 3, ಶುಭ ಬಣ್ಣ ತಿಳಿ ನೀಲಿ. ದಿನದ ಮಂತ್ರ ಓಂ ಗುರವೇ ನಮಃ ಎಂಬ ಮಂತ್ರವನ್ನು ಜಪ ಮಾಡಿಕೊಳ್ಳಿ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೆ ನಮ್ಮ ಚಾನಲನ್ನು ಲೈಕ್ ಮಾಡಿ, ವಿಡಿಯೋವನ್ನು ಶೇರ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಶುಭವಾಗಲಿ. ಮುಂದಿನ ವಿಡಿಯೋಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.